ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಯಾರನ್ನ ಕರ್ಸಿದೀರಾ, ಯಾರು ಇವತ್ತು ಅಡಿಗೆ ಮಾಡೋದು ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆನಂದ್ ಅವರು ಬಂದಿದ್ದಾರೆ. ಚೆಫ್ ಆನಂದ್ ಅವರು ಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ನಿಮಗೆ ತೋರಿಸ್ತಾರೆ. ನೀವೇ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಸಖತ್ತಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ನಮಸ್ಕಾರ ಆನಂದ್. ನಮಸ್ಕಾರ ಸರ್. ಹೇಳಿ ಆನಂದ್, ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀರಾ? ಹೌದು ಸರ್. ಎಲ್ಲಾ ಕಡೆ ಜನ ಕೇಳ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಓಕೆ, ಆರ್ಡರ್ಗಳು ಸುಮಾರುಗಳು ಸಿಗ್ತಾ ಇದೆ ನಮಗೆ. ಸಿಗ್ತಾ ಇದೆಯಾ? ಓಕೆ, ಹೇಳಿ ಏನ್ ಮಾಡ್ತಾ ಇದೀರಿ ಇವತ್ತು? ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಇವತ್ತು. ಪನ್ನೀರ್ ಫ್ರೈಡ್ ರೈಸ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹೂ, ಅನ್ನ, ಕ್ಯಾರೆಟ್, ಬೀನ್ಸ್, ಹಸಿರು ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಸೋಯಾ ಸಾಸ್, ಸಕ್ಕರೆ, ವಿನಿಗರ್, ಉಪ್ಪು, ಎಣ್ಣೆ. ಓಕೆ, ಪನ್ನೀರ್ ಜಾಗದಲ್ಲಿ ಬೇರೆ ಹಾಕಿದ್ರೆ ಆ ಫ್ರೈಡ್ ರೈಸ್ ಆಗುತ್ತಾ? ಹೌದು ಸರ್. ಇವಾಗ ನಾವು ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಫ್ರೈಡ್ ರೈಸ್ ಆಗುತ್ತೆ. ಚಿಕನ್ ಹಾಕಿದ್ರೆ ಚಿಕನ್ ಫ್ರೈಡ್ ರೈಸ್. ಓಕೆ, ಮಾಡುವಂತ ಕ್ರಮ ಎಲ್ಲ ಒಂದೇ? ಹೌದು, ಕ್ರಮ. ಓಕೆ, ಫ್ರೈಡ್ ರೈಸ್ಗಳಲ್ಲಿ ಈ ತರ ಮಾಡಿದ್ರೆ ಮಾತ್ರ ಟೇಸ್ಟ್ ಸಿಗತ್ತೆ ನಿಮಗೆ, ಇಲ್ಲ ಅಂದ್ರೆ ಸಿಗಲ್ಲ. ಅಂದ್ರೆ ಈ ಸಾಸುಗಳೆಲ್ಲ ಸುಮಾರು ಜಾಸ್ತಿ ಹಾಕೋದು, ಇದು ಮಾಡಿದ್ರೆ ಟೇಸ್ಟ್ ಬರಲ್ಲ. ಅದು ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಸಾಸುಗಳು. ಹೌದು, ಅವಾಗಲೇ ರುಚಿ, ಕಲರ್, ಟೇಸ್ಟ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಅದು ತಿನ್ನಕ್ಕೂ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫಸ್ಟ್ ಪನ್ನೀರ್ ಹಾಕ್ಬೇಕು. ಇದಕ್ಕೆ ಹಾಕಿದ್ದೀರಿ ಹಸಿ ಪನ್ನೀರ್ ಹಾಕ್ತೀವಲ್ಲ, ಓಹೋ, ಬಾಯ್ಲ್ ಹಾಕ್ಬೇಕಿದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ್ರೇನೆ ರುಚಿ ಬರೋದು ಅದಕ್ಕೆ ಅಲ್ಲ? ಹೌದು. ಲಾಸ್ಟಿಗೆ ಹಾಕಿದ್ರೆ ಪನ್ನೀರ್ ಹಸಿ ಇದ್ದಂಗೆ ಇರುತ್ತೆ, ಹಂಗೆ. ಓಕೆ ಓಕೆ ಓಕೆ, ಸ್ವಲ್ಪ ಕಲರ್ ಬರಬೇಕು, ಸ್ವಲ್ಪ ಬ್ರೌನ್ ಕಲರ್ ಬಂದ್ರೆ ಚೆನ್ನಾಗಿರುತ್ತಲ್ಲ? ಹೌದು, ತುಂಬಾ ಕಲರ್ ಸ್ವಲ್ಪ ಲೈಟ್ ಆಗಿ ಬಂದ್ರೆ ಸಾಕಷ್ಟೇ ಸಾಕು. ನಾವ್ ಯಾಕೆ ನಮ್ಮ ಮನೇಲಿ ಒಂದು ಒಳ್ಳೆ ಫ್ರೈಡ್ ರೈಸ್ ಮಾಡ್ಕೊಂಡು ತಿನ್ನಕ್ ಆಗ್ತಾ ಇಲ್ಲ? ನಾನು ಕೆಲವು ಸರಿ ಫೈಟ್ ಮಾಡ್ತೀನಿ, ನೀವ್ ಏನಾರ ಹಾಕಿ ಹೋಟೆಲ್ ಹೆಂಗ್ ಬರುತ್ತೋ ಅದೇ ತರ ಮಾಡಿ, ಇಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಓಕೆ, ನೀವು ಒಂದ್ಸರಿ ಟೇಸ್ಟಿಂಗ್ ಪೌಡರ್ ಮಾಡ್ಕೊಡಿ, ನಮ್ಗೆ ಗೊತ್ತಾಗುತ್ತೆ, ಓಹ್ ಇದನ್ನ ಹಾಕ್ತಾಗಲೇ ರುಚಿ ಬರುತ್ತೆ ಅಂತ. ತುಂಬಾ ವಾಗ್ವಾದ ನಡೆಯುತ್ತೆ ನಮ್ಮಲ್ಲೂ ಕೂಡ. ಶುಗರ್ ಮತ್ತೆ ಕ್ಯಾರೆಟ್ ಟೇಸ್ಟಿಂಗ್ ಪೌಡರ್ ಸಮ ಬರುತ್ತೆ. ನೋಡಿ ಮಾಡ್ಕೊಡ್ತೀನಿ ಲಾಸ್ಟಿಗೆ, ನೀವೇ ಗೊತ್ತಾಗುತ್ತಲ್ಲ ಇವಾಗ ಕೆಲವೇ ನಿಮಿಷಗಳಲ್ಲಿ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ನಮ್ಮ ಕಾರ್ಯಕ್ರಮದಲ್ಲಿ. ಸರ್, ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ. ಹಾಕಿ ಬೀನ್ಸ್ ಕಟ್ ಮಾಡಿರೋದು. ನಿಮ್ಮ ಹಳೆ ಸ್ನೇಹಿತರೆಲ್ಲ ಟಿವಿ ನೋಡಿ ನಿಮ್ಗೆ ಗುರ್ತಿಸ್ತಾ ಇದ್ದಾರಾ? ಹೌದು ಸರ್, ತುಂಬಾ ಒಂದು 10 ವರ್ಷ ಆಗಿ ನೋಡಿರೋರು. ಹೌದೌದು. ಕ್ಯಾರೆಟ್ ಕಟ್ ಮಾಡಿರೋದು. ಓಕೆ, ಇದು ಕಪ್ ದಪ್ಪ ಮೆಣಸಿನ್ಕಾಯಿ. ಮೆಣಸಿನಕಾಯಿ. ಇದು ಎಷ್ಟು ಹಾಕಿದ್ರೆ ಏನು ತೊಂದರೆ ಇಲ್ಲ, ಟೇಸ್ಟ್ ಇರುತ್ತೆ ಅದರಲ್ಲಿ. ಓಕೆ, ನೋಡಿ ಈಗ ಅರ್ಧ ಬಾಯ್ಲು ಪನ್ನೀರು ಇದಾದಾಗ ಈ ತರಕಾರಿನ ಹಾಕಿದ್ರೆ ಅವಾಗ ನಾವು ಲಾಸ್ಟ್ ಫೈನಲ್ ಕರೆಕ್ಟ್ ಆಗಿ ಬರುತ್ತೆ. ಓಹೋ, ಫುಲ್ ನಮಗೆ ಬ್ರೌನ್ ಆದ್ಮೇಲೆ ನಾವು ತರಕಾರಿ ಹಾಕಿದ್ರೆ ಪನ್ನೀರ್ ಫುಲ್ ಕಪ್ಪಾಗುತ್ತೆ ಮತ್ತು ತರಕಾರಿ ಕಲರ್ ಹಂಗೆ ಇರ್ಬೇಕು ನಿಮಗೆ. ಓಕೆ, ಸಾಲ್ಟ್ ಯೂಸ್ ಮಾಡ್ತೀನಿ ಇದ್ರ ಜೊತೆಗೆ. ಅಳತೆ ಗೊತ್ತಿಲ್ಲ ಅಂದ್ರೆ ಲಾಸ್ಟಿಗೆ ಯೂಸ್ ಮಾಡ್ಬೋದು. ತರಕಾರಿ ಜೊತೆಗೆ ಹಾಕಿದ್ರೆ ಸ್ವಲ್ಪ ತರಕಾರಿ ಜೊತೆಗೆ ಸಾಲ್ಟ್ ಚೆನ್ನಾಗಿರುತ್ತೆ. ಆಗಿದೆ ಸರ್. ಓಕೆ, ರೆಡ್ ಚಿಲ್ಲಿ ಸಾಸ್. ಓಹೋ, ಸ್ವಲ್ಪ ಸೋಯಾ ಸಾಸ್ ನಿಮಗೆ ನೋಡಿ ಜಾಸ್ತಿ ಹಾಕಂಗಿಲ್ಲ, ನೋಡಿ ಇಷ್ಟೇ, ಅಷ್ಟೇ ಸೋಯಾ ಸಾಸ್ ಬೀಳ್ಬೇಕು. ಹೌದಾ? ಹೌದು. ನಿಮಗೆ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಇರಲ್ಲ, ಬೇರೆ ಟೇಸ್ಟ್, ಕಲರ್ ಚೇಂಜ್ ಆಗುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ. ಓಕೆ, ರೈಸ್ ಹಾಕ್ತಾ ಇದ್ದೀನಿ ಸರ್. ಎಲ್ಲ ಆಗಿದೆ ಅದು. ಹಾಂ, ಆದಷ್ಟು ಎಣ್ಣೆ ನಾವು ಕಡಿಮೆ ಮಾಡಬೇಕು ಯಾವುದೇ ಐಟಮ್ಸಿಗಾಗಲಿ. ಓಕೆ, ಓಹೋ, ಸಖತ್ತಾಗಿ ಕಾಣ್ತದೆ ಮಾತ್ರ. ಇದಕ್ಕೆ ವೈಟ್ ಪೆಪ್ಪರ್ ಯೂಸ್ ಮಾಡಬೇಕು, ಹಾಂ ಹಾಂ, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಬೋದು. ಓಕೆ, ವೈಟ್ ಯೂಸ್ ಮಾಡಿದ್ರೆ ಕಲರ್ ಹಂಗೆ ಇರುತ್ತೆ. ಸುಮ್ಮನೆ ಪೆಪ್ಪರ್ ಫ್ಲೇವರ್ಗೆ ಮಾತ್ರ ಫ್ಲೇವರ್ ಇರಬೇಕು ಅಷ್ಟೇ. ಮತ್ತು ಫ್ರೈ ಆದಷ್ಟು ಇದು ರುಚಿ ಜಾಸ್ತಿ. ಲಾಸ್ಟಿಗೆ ಶುಗರ್ ಯೂಸ್ ಮಾಡ್ತಾಯಿದ್ವಿ. ಶುಗರ್ನಾ? ಹೌದು, ಇದು ಟೇಸ್ಟಿಗೆ. ಇದು ಸುಮ್ಮನೆ ಶುಗರ್ ಅಂದರೆ ಜಾಸ್ತಿ ಅಲ್ಲ, ಸುಮ್ಮನೆ ಸ್ವಲ್ಪ. ಓಹೋ, ಒಂದು 2-3 ಅವರ್ ಆಗಿದ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ನಾವು ಅನ್ನ ಬಾಯ್ಲ್ ಮಾಡಿದ್ರೆ ನಿಮಗೆ ಆ ಥರ ಬಂದೇ ಬರುತ್ತೆ. ಓಕೆ, ಕುಕ್ಕರಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ತುಂಬ ಆರಿಸ್ಬೇಕು. ಸರ್, ರೆಡಿ ಇದೆ. ರೆಡಿ ಇದೆಯಾ? ಓಕೆ, ಆಫ್ ಮಾಡಲ ಇದನ್ನ ಫಸ್ಟ್. ಲಾಸ್ಟಿಗೆ ಒಂದು ಇದು ಕೊಡ್ತೀನಿ, ಫೈನಲ್ ಇದು. ಓಕೆ, ಲಾಸ್ಟಿಗೆ ಇದು ವಿನಿಗರಾ? ಹಾಂ, ಟೇಸ್ಟಿಗೆ ಮಾತ್ರ ಬೇಕಾ? ಸ್ವಲ್ಪ ವಿನಿಗರ್ ಇಲ್ಲ ಲೆಮನ್, ಯಾವ್ದು ಬೇಕಾದ್ರೆ ಹಾಕೋ. ಓಕೆ ಓಕೆ ಓಕೆ, ಪನ್ನೀರ್ ಫ್ರೈಡ್ ರೈಸ್ ರೆಡಿ ಇದೆ ಸರ್.
ಥ್ಯಾಂಕ್ ಯು ಸರ್. ನೋಡಿ. ಥ್ಯಾಂಕ್ ಯು ಆನಂದ್ ಅವರೇ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಆನಂದ್ ಅವರು. ಒಳ್ಳೆ ವಿಧಾನದಲ್ಲಿ ಪನ್ನೀರ್ ಫ್ರೈಡ್ ರೈಸ್ ಅನ್ನ ಮಾಡೋ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ನೀವು ಅಲ್ಲಿ ಮಾಡ್ಕೋಬಹುದು. ಏನ್ ದೊಡ್ಡ ಕತೆ ಏನಿಲ್ಲ ರೀ, ಸಖತ್ತಾಗಿ ಮಾಡ್ಕೋಬಹುದು. ನೀವು ಎಷ್ಟು ಚೆನ್ನಾಗಿ ಮಾಡೋದು, ಯಾವ ರೀತಿ ಮಾಡೋದು ಆನಂದ್ ಅವರು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಪನ್ನೀರ್ ಫ್ರೈಡ್ ರೈಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಪನ್ನೀರ್ ಹಾಕಿ ಹುರಿದು ಹಸಿರು ಮೆಣಸಿನಕಾಯಿ, ಬೀನ್ಸ್, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್, ಸೋಯಾ ಸಾಸ್, ಅನ್ನ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಸಕ್ಕರೆ, ಈರುಳ್ಳಿ ಹೂ, ವಿನಿಗರ್ ಹಾಕಿ ಕಲಸಿದರೆ ಪನ್ನೀರ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ ಮಾಡಿ. ಫ್ರೈಡ್ ರೈಸ್ ಪರಿಮಳ ಹೇಗಿದೆ, ಕಲರ್ ಹೆಂಗಿದೆ. ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ನಿಮಗೆ ಗಾರ್ಲಿಕ್ ಸಾಸ್ ಮಾಡ್ಕೊಡ್ತೀನಿ ಅಂತ ಹೇಳಿ. ಅದು ನೆಕ್ಸ್ಟ್ ಟೈಮ್ ಮಾಡಿ ಕೊಡ್ತೀನಿ. ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆಲ್ಲ ಇದಕ್ಕೆ ಹಾಕೋಬಹುದು. ಫ್ರೈಡ್ ರೈಸ್ ಎಲ್ಲ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಗಾರ್ಲಿಕ್ ಸಾಸ್. ತುಂಬಾ ಚೆನ್ನಾಗಿದೆ. ಒಂದು ಪಕ್ಕದಲ್ಲಿ ಮಂಚೂರಿ ಇದ್ರೆ ತುಂಬಾ ಅದ್ಭುತ. ಅದು ಮಾಡ್ಕೊಡ್ತೀನಿ ಈಗ. ಮಾಡ್ತೀರಲ್ಲ? ಮಾಡ್ಕೊಡ್ತೀನಿ. ಪಡವಳ ಏನ್ ಮಾಡ್ತಾ ಇದೀರಾ? ಇದು ಬೇಬಿಕಾರ್ನ್ ಮಂಚೂರಿ. ಓಕೆ, ಆಗಿದೆ. ಪೂರ್ತಿ ತಿನ್ನಲ್ಲ ನಾನು. ಈಗ ಫಾಸ್ಟ್ ಆಗಿ ಈಗ ಮಾಡ್ಕೊಡ್ತೀನಿ. ಈಗ ಇಟ್ಕೊಂಡಿರ್ತೀನಿ. ಆಯ್ತು ಸರ್. ನೀವು ಪಟಾಪಟ ಆಮೇಲೆ ಬರ್ತಿಲ್ಲ. ನೀವು ಆಮೇಲೆ ಗುರುಜಿ ಬರ್ತಾರೆ, ಹೌದು. ಆದ್ಮೇಲೆ ಒಬ್ರು ಆಡಿಯನ್ಸ್ ಬರ್ತಾರೆ. ಅಲ್ಲಿ ತನಕ ಇಲ್ಲೇ ಇಟ್ಟಿರ್ತೀನಿ. ಬನ್ನಿ, ಫ್ರೈಡ್ ರೈಸ್ ಮಾಡಿದ್ಮೇಲೆ ಖಾಲಿ ಮಾಡೋಣ. ಸರಿ ಸರ್. ಓಕೆ, ಥ್ಯಾಂಕ್ ಯು ಆನಂದ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಫ್ರೈಡ್ ರೈಸಲ್ಲಿ ಏನೇನು ಇರಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು, ಎಷ್ಟು ರುಚಿ ಇರಬೇಕು ಅಂತ ಈ ಫ್ರೈಡ್ ರೈಸ್ ತಿಂದವ್ರಿಗೆ ಗೊತ್ತಾಗುತ್ತೆ. ಈ ಫ್ರೈಡ್ ರೈಸ್ ಹಿಂಗೆ ಇಟ್ಕೊಂಡೋಣ. ಪಟಾಪಟ್ ಅಂತ ಮಾಡಿದಾಗ ಅವರು ಮಂಚೂರಿ ಮಾಡ್ತಾರಂತೆ. ಮಂಚೂರಿ ಹಾಕೊಂಡ್ರೆ ಅದ್ಭುತವಾಗಿರುತ್ತೆ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಆರೋಗ್ಯ ಸುತ್ತು. ಆರೋಗ್ಯ ಸುತ್ತಿನಲ್ಲಿ ಬಂದಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಬಂದು ಆರೋಗ್ಯದ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಗುರುಜಿಯವರು ಸಂಮೋಹಿನಿ ತಜ್ಞರು. ಜೊತೆಗೆ ಈ ಆರೋಗ್ಯದ ಅಡುಗೆಯಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನು ಆರೋಗ್ಯದ ಅಡುಗೆನ ನಿಮಗೆ ತೋರಿಸ್ತಾರೆ ನೋಡೋಣ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ತಂದಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಿಮ್ಮ ಫೇವರೇಟ್ ಥರದ್ದು ತಂದಿದ್ದೀವಿ. ನಮ್ಮ ಫೇವರೇಟಾ? ಹೌದು. ಏನ್ ಗುರುಜಿ? ಹೆಚ್ಚು ಕಮ್ಮಿ ನಿಮ್ಮ ಫೇವರೇಟ್. ಛೇ 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 ಛೇ, ನಮ್ಮ ಫೇವರೇಟ್ ನೀವು ತರಕ್ಕೆ ಚಾನ್ಸ್ ಇಲ್ಲ. ಹೆಸರಾದ್ರೂ ನಿಮ್ಮ ತರ ನಿಮ್ಮ ಫೇವರೇಟ್. ಹೇಳಿ ಗುರುಜಿ ಏನಂತ. ಎಗ್ಲೆಸ್ ಎಗ್ ಬುರ್ಜಿ. ಅಯ್ಯೋ ಅಕಟ ನಾವು ಮಾಂಸ ಮೊಟ್ಟೆ ಇಲ್ಲ ನೋವ. ಅಯ್ಯೋ ಅಯ್ಯೋ ಛೇ ಛೇ ಛೇ. ಸೊ ಎಗ್ ಬುರ್ಜಿ ತರಾನೇ ಎಗ್ಲೆಸ್ ಎಗ್ ಬುರ್ಜಿ. ಹೌದು. ಓಕೆ, ಎಗ್ಲೆಸ್ ಎಗ್ ಬುರ್ಜಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಎಗ್ಲೆಸ್ ಎಗ್ ಬುರ್ಜಿ ಬೇಕಾಗುವ ಸಾಮಗ್ರಿಗಳು: ಟೋಫು, ಈರುಳ್ಳಿ, ಉದ್ದಿನ ಬೇಳೆ, ಕಡಲೆಬೇಳೆ, ಹಸಿರು ಮೆಣಸಿನಕಾಯಿ, ಕರಿಬೇವು, ಟೊಮ್ಯಾಟೊ, ನಿಂಬೆ ರಸ, ಉಪ್ಪು. ಇಷ್ಟಿದ್ರೆ ಎಗ್ಲೆಸ್ ಎಗ್ ಬುರ್ಜಿ ಮಾಡ್ಬೋದಾ ಗುರುಜಿ? ಎಸ್. ಮಾಡುವ. ಏನ್ ಬೇಕು ನಿಮಗೆ? ಪ್ಯಾನ್ ಬೇಕು. ಇನ್ನು ಫಸ್ಟ್ ಇವು ಹುರ್ಕೋಬೇಕು, ಆಮೇಲೆ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು. ಗುರುಜಿ ಇವ್ರು ಟಿಪ್ಸ್ ಹೇಳ್ಬೇಕು ಅಂತ ಕಾಯ್ತಾ ಇರ್ತಾರೆ ಎಲ್ಲರೂ. ಮೊದಲು ಉದ್ದಿನ ಬೇಳೆನ, ಓಕೆ ಗುರುಜಿ. ಅದರ ಜೊತೆ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಓಕೆ. ಇವಾಗ ಇದನ್ನ ಸ್ವಲ್ಪ ಹುರ್ಕೋತಾ ಇರಬೇಕು. ಓಕೆ 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 ಸಾಕು ಅನ್ಸುತ್ತಲ್ಲ. ಓಕೆ. ಸ್ವಲ್ಪ ಕೆಂಪಗಾಗಿದೆ. ಆಗಿದೆ 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 ಆಗಿದೆ. ಸೊ ಇದಕ್ಕೆ ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋಣ. ಓಕೆ. ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಆ ಕಾಳಿಗೆ ಅಂದರೆ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಸಿಯಾದಂಥ ಈರುಳ್ಳಿನ ಮಿಕ್ಸ್ ಮಾಡಿದ್ದೀವಿ. ಒಂದು 2 ಮಿನಿಟ್ಸ್ ಡ್ರೈ ಫ್ರೈ ಮಾಡ್ಕೋಬೇಕು. ಕಡಿಮೆ. ಅಂದರೆ ನಮ್ಮ ಯಾವುದೇ ಅಡುಗೆನಲ್ಲಿ, ಗುರೂಜಿಯವ್ರು ಮಾಡ್ತಕ್ಕಂಥ ಯಾವುದೇ ಅಡುಗೆನಲ್ಲಿ ಒಂದು ತೊಟ್ಟು ಎಣ್ಣೆ ಆಗಲಿ, ಬೆಣ್ಣೆ ಆಗಲಿ, ತುಪ್ಪ ಆಗಲಿ, ಹಾಲಾಗಲಿ, ಮೊಸರಾಗಲಿ ಯಾವುದನ್ನೇ ಯೂಸ್ ಇಲ್ಲದೆ ನಾವು ಅಡುಗೆನ ಮಾಡ್ತಾ ಇದ್ದೀವಿ. ಯಾಕಂದರೆ ಹೊಸಬ್ರೆಲ್ಲ ನೋಡ್ತಾ ಇರ್ತಾರೆ ಕಾರ್ಯಕ್ರಮ, ಏನಪ್ಪ ಎಣ್ಣೆನೇ ಹಾಕ್ಕೊಳ್ಳಿಲ್ಲ ಇವರು, ಹಿಂಗೆ ಮಾಡಿಬಿಟ್ರು ಅಂತ ಅನ್ಕೊಳ್ತಾರೆ. ಅದಕ್ಕೆ ಪ್ರತಿಷ್ಠೆ ನಾವು ಹೇಳ್ಬೇಕಾಗುತ್ತೆ. ಗುರೂಜಿಯವರ ಅಡುಗೆಯ ವೈಶಿಷ್ಟ್ಯ, ನಾವು ಯಾವುದೇ ರೀತಿಯ ಎಣ್ಣೆ, ಸಕ್ಕರೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಏನನ್ನೂ ಉಪಯೋಗಿಸದೆ ಆರೋಗ್ಯಕರವಾದಂಥ ಅಡುಗೆಗಳನ್ನ ಮಾಡ್ಕೋಬೋದು ಅನ್ನೋ ಸೂತ್ರನೇ ನಮ್ಮ ಬಾಲಕೃಷ್ಣ ಗುರೂಜಿಯವರ ಸೂತ್ರ. ಗುರುಜಿ ಸಾಕನ್ಸುತ್ತೆ? ಸಾಕನ್ಸುತ್ತೆ. ಇವಾಗ ಇದಕ್ಕೆ ಕರಿಬೇವು ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಓಕೆ. ಈರುಳ್ಳಿ ಹಾಕಿದೀವಿ, ಕಡಲೆಬೇಳೆ, ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ. ಈಗ ಕರಿಬೇವನ್ನು ಹಾಕಿದೀವಿ. ಈಗ ಟೊಮೆಟೊ ಹಾಕೋಣ.
ಗುರುಜಿ ಇವತ್ತು ಆರೋಗ್ಯದ ಟಿಪ್ಸ್ ಹೇಳ್ಬೇಕು ನೀವು. ಹಾಂ, ಕೂದಲಿನ ಬಗ್ಗೆ ನಾನು ಹೌದು ಗುರುಜಿ, ಹೌದು ಗುರುಜಿ. ಒಂದು ನಿಮಿಷ ಇದನ್ನ ಹಾಕ್ಬಿಟ್ರೆ ಹಾಕ್ಬಿಡ. ಎಗ್ಲೆಸ್ ಬುರ್ಜಿ, ಎಗ್ಲೆಸ್ ಎಗ್ ಬುರ್ಜಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು. ಈಗ ಇದಕ್ಕೊಂದು ಸುಮಾರು 1 ಸ್ಪೂನ್ ಅಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟು. ಓಕೆ ಗುರುಜಿ. ಸೊ ಇದಕ್ಕೆ ಈ ಟೋಫೋ ಅಂದರೆ ಇದು ಸೋಯಾಬೀನನ್ನು ನೆನೆಸಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಹಾಲು ಮಾಡಿಕೊಂಡು ಆ ಹಾಲನ್ನ ಒಡೆದು, ಅಂದರೆ ನಾರ್ಮಲಿ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ತೊಟ್ಟಾದರೂ ಹಾಕ್ಬೋದು, ಅಥವಾ ಸಿಟ್ರಿಕ್ ಆ್ಯಸಿಡ್ ಅಥವಾ ನಿಂಬೆ ರಸ ಏನು ಬೇಕಾದ್ರೂ ಹಾಕ್ಬೋದು. ಅದು ಹಾಕಿ ಒಡೆಯುತ್ತೆ ಅದು. ಆಗ ಒಂದು ಮಲ್ಲು ಬಟ್ಟೆನಲ್ಲಿ ಇದನ್ನ ಹಾಕ್ಕೊಂಡು ಸೋಸ್ಕೊಂಡು ಅದ್ರ ಮೇಲೆ ಒಂದು ಭಾರ ಇಟ್ಟಾಗ ಈ ಥರ ಸಾಲಿಡಿಫೈ ಆಗುತ್ತೆ. ಅದನ್ನು ನಾವು ಸ್ಕ್ವೀಸ್ ಕೈಯಲ್ಲಿ ಮುರ್ಕೊಂಡಿದ್ದೀವಿ. ಓಕೆ. ಒಳ್ಳೆ ಎಗ್ಲೆಸ್ ಎಗ್ ಬುರ್ಜಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದೀವಿ. ಹೆಂಗ್ ಕಾಣ್ತಾ ಇದೀವಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಣ. ನೀರೇನಾದ್ರು ಹಾಕ್ಬೇಕಾ ಗುರುಜಿ? ಏನು ಬೇಕಿಲ್ಲ. ಏನು ಬೇಕಿಲ್ವಾ? ಏನು ಬೇಡ. ಈಗ ಇದಕ್ಕೆ ಎಗ್ ಬುರ್ಜಿ ರೆಡಿ ಆಗಿದೆ. ಎಗ್ಲೆಸ್ ಎಗ್ ಬುರ್ಜಿ ಆಫ್ ಮಾಡೋಣ. ನಿಂಬೆ ರಸ 1 ಸ್ಪೂನ್ ಅಷ್ಟು ನಿಂಬೆ ರಸ ಹಾಕಿತಾ ಇದ್ದೀವಿ. ಓಕೆ ಗುರುಜಿ, ಒಂದು ಟಿಪ್ಸ್ ಹೇಳ್ಬೇಕಾಯ್ತು ನೀವು. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ಇವತ್ತು ನಾಳೆ ಮೇಲಕ್ಕೆ ಹೋಗುವಂತಹ ವ್ಯಕ್ತಿಗೂ ಒಂದು ಕಾಳಜಿ ತಲೆ ಕೂದಲು. ಎಲ್ಲರಿಗೂ ಕಾಮನ್, ಗಂಡು ಹೆಣ್ಣು ಲೆಕ್ಕ ಬರಲ್ಲ. ಓಕೆ, ಎಲ್ಲರಿಗೂ ತಲೆ ಕೂದಲು ಚೆನ್ನಾಗಿರಬೇಕು, ದಟ್ಟವಾಗಿರಬೇಕು, ಕಪ್ಪಗಿರಬೇಕು, ದಪ್ಪಕ್ಕಿರಬೇಕು. ಒಂದು ಬಯಕೆ ಇರುತ್ತೆ. ಇದನ್ನ ನಾನಾ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಹಲ್ಲು, ಕೂದಲು, ಮೂಳೆ ಇದನ್ನ ಬೆಳೆಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೀಗಾಗಿ ಸ್ವಲ್ಪ ಮುತುವರ್ಜಿ ಜಾಸ್ತಿ ಕೊಟ್ಟು ಬೇರೆ ಬೇರೆ ಆ್ಯಂಗಲಿಂದ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಎಲ್ಲದಕ್ಕಿಂತ ಮೋಸ್ಟ್ ಪವರ್ಫುಲ್ ಅಂದರೆ ಮನಸ್ಸು. ಹಾಗಾಗಿ ಸಂಮೋಹನ ಸ್ಥಿತಿಗೆ ನಾವು ಹೋಗಿ ನನ್ನ ತಲೆಯ ಮೇಲೆ ಕೂದಲು ಬೆಳೆದಿದೆ, ಎಷ್ಟು ಚೆನ್ನಾಗಿದೆ ಅಂತ ಸಿನಿಮಾನಲ್ಲಿ ನೋಡ್ದಂಗೆ ಮಾನಸಿಕವಾಗಿ ನಾನೇ ನೋಡಿಕೊಂಡಾಗ ಅದಕ್ಕೆ ಬೇಕಾಗಿರುವಂತಹ ಕೆಮಿಕಲ್ಸ್ ನಮ್ಮ ದೇಹನೇ ಪ್ರೊಡ್ಯೂಸ್ ಮಾಡಿಕೊಂಡು ಕೂದಲು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ಫ್ಯಾಕ್ಟ್ ಸುಮಾರು ಒಂದು 20-22 ವರ್ಷಗಳ ಮುಂಚೆ ನಾನು ತುಂಬ ಸಾಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ಮನೇಲಿ ಎಲ್ಲರಿಗೂ ತುಂಬ ಕೋಪ ಬಂದುಬಿಟ್ಟಿತ್ತು. ನಾನು ಅಸಾಧ್ಯವಾದಂತಹ ಸಾಧನೆ, ಶಂಕರಾಚಾರ್ಯರು ಮಾಡುವಂತಹ ಸಾಧನೆ ನಾನು ಮಾಡ್ಕೊಂಡ್ಬಂದಿದ್ದೆ. ಅವತ್ತು ಮನೇಲಿ ನೋಡಿದ್ರೆ ಎಲ್ಲರಿಗೂ ಕೋಪ ಆಯಿತು, ಭಾಳ ಸಿಟ್ಟು ಬಂದ್ಬಿಡ್ತು. ಆವಾಗ ನಾನು ತಲೆ ಮೇಲೆ ಕೂದಲು ಬೆಳೆಸ್ಕೊಂಡು ನಮ್ಮ ಮನೆಯವ್ರಿಗೆ ನಾನು ತೋರಿಸಿದ್ದೆ. ಕೂದಲಿಲ್ವಾ ಗುರುಜಿ ನಿಮಗೆ? ಇಲ್ಲ, 30-32 ವರ್ಷಕ್ಕೆ ಸುಮಾರು ಕೂದಲು ಉದುರೋಗಿತ್ತು. ಯಾಕಂದ್ರೆ ನಮ್ಮ ತಾತ ಮುತ್ತಾತಂದ್ರಿಂದ ಬಂದಂತಹ ಗಿಫ್ಟ್ ಸೊ ಜೆನೆಟಿಕ್ ಡಿಫೆಕ್ಟ್ ಆಗಿತ್ತು, ಹೋಗಿತ್ತು. ಅದ್ರ ಮೇಲೆ ಬೆಳೆಸ್ಕೊಂಡು ಐ ಹ್ಯಾಡ್ ಶೋನ್ ಇಟ್. ಬಟ್ 3-4 ತಿಂಗಳು ಬೇಕಾಗುತ್ತೆ, ತಾಳ್ಮೆ ಬೇಕು. ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗಿ ನಾವು ವಿಜುವಲೈಸ್ ಮಾಡಬೇಕು. ನನ್ನ ತಲೆ ತುಂಬ ಕೂದಲು ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ ಸಿನಿಮಾಲ್ ನೋಡಿದ್ರೆ ಬರೋಕ್ಕೆ ಶುರು ಆಗುತ್ತೆ. 1. 2ನೇದು, ರೇಖಿ ಅಂತ ಒಂದು ವಿದ್ಯೆ ಇದೆ, 2 ದಿನದಲ್ಲಿ ಕಲಿಬೋದು. ಅದನ್ನು ಕಲಿತು ನಾವು ಒಂದು ಕೊಬ್ಬರಿ ಎಣ್ಣೆನೋ ಅಥವಾ ಯಾವುದಾದ್ರೂ ಒಂದು ತೈಲ ಅಥವಾ ಹೇರ್ ಆಯಿಲ್ ಎನಿಥಿಂಗ್ ತೊಗೊಂಡು ಅದಕ್ಕೆ ರೇಖಿ ಕೊಡಬೇಕು. ಒಂದು 5 to 10 ಮಿನಿಟ್ಸ್ ಪ್ರತಿನಿತ್ಯ ಆ ಆಯಿಲ್ಗೆ ರೇಖಿ ಕೊಟ್ಟು ಆ ಆಯಿಲ್ನ ತಲೆಗೆ ಹಚ್ಕೊತಾ ಬಂದರೆ ಒಳ್ಳೆ ಕೂದಲು ಬರೋಕ್ಕೆ ಸಾಧ್ಯತೆ ಇದೆ. ಇನ್ನು 3ನೇದು, ನಮ್ಮ ಕೈಯಲ್ಲೇ ಎಲ್ಲ ಇದೆ. ಒಂದೊಂದು ಬೆರಳನ್ನು ಒಂದೊಂದು ಮಾನವನ ಶರೀರಕ್ಕೆ ಹೋಲಿಸ್ಬೋದು. ಮೇಲ್ಭಾಗ ಎಲ್ಲ ತಲೆ ಆಗುತ್ತೆ. ಹಾಗಾಗಿ ಹೀಗೀಗನ್ನೋದೋ, ಹೀಗೀಗಂತಿರೋದೋ ಅಥವಾ ಹೀಗೀಗಂತಿರೋದೋ ಹೀಗೆ ಮಾಡ್ತಿದ್ದಾಗ ತಲೆಯ ಭಾಗವನ್ನು ಸ್ಟಿಮ್ಯುಲೇಟ್ ಮಾಡ್ತೀವಿ. ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ಎನರ್ಜಿ ಫ್ಲೋ ಈವನ್ ಆಗುತ್ತೆ, ತಲೆ ಕೂದಲು ಆಟೋಮೆಟಿಕಲಿ ಅದು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ಕೂದಲು ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಬಿಡ್ರಿ. ಕೂದಲು ಬೆಳೆಯೋಕ್ಕೆ ಸಾಕಷ್ಟು ವಿಧಗಳನ್ನ ನಮ್ಮ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ. ಗುರುಜಿ ರೆಡಿ ಆಗಿದೆ, నేను ಸರ್ವ್ ಮಾಡೋದು ಅಷ್ಟೇ ಅನ್ಕೊಂಡಿದ್ದೀನಿ. ಮುರಳಿಯವರೇ, ಎಗ್ಲೆಸ್ ಎಗ್ ಬುರ್ಜಿ. ಎಗ್ಲೆಸ್ ಎಗ್ ಬುರ್ಜಿನ ಮಾಡಿದ್ದಾರೆ. ಎಗ್ಗನ್ನ ಉಪಯೋಗಿಸ್ತೆ ಎಗ್ ಬುರ್ಜಿನ ಗುರುಜಿ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಎಗ್ಲೆಸ್ ಎಗ್ ಬುರ್ಜಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಉದ್ದಿನ ಬೇಳೆ, ಕಡಲೆಬೇಳೆಯನ್ನು ಹಾಕಿ ಹುರಿದು ಬಾಣಲಿಗೆ ಹಾಕಿ. ಇದಕ್ಕೆ ಈರುಳ್ಳಿ, ಕರಿಬೇವು, ಟೊಮ್ಯಾಟೊ, ಟೋಫು, ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಗ್ಲೆಸ್ ಎಗ್ ಬುರ್ಜಿ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡ್ಬಿಡೋದಾ?
ಚೆನ್ನಾಗಿದೆ. ಅಂದರೆ ಆ ಮೊಟ್ಟೆನ ತಿನ್ನೋ ಅನುಭವನೇ ಇದ್ರೊಳಗೆ ಆಗುತ್ತೆ. ಅದರಿಂದ ಇದು ಎಗ್ಲೆಸ್ ಎಗ್ ಬುರ್ಜಿ ಅಂತ ಹೇಳಿದ್ದಾರೆ ಗುರೂಜಿಯವರು. ತುಂಬ ಚೆನ್ನಾಗಿದೆ. ಮೊಟ್ಟೆ ತಿಂದವರು, ಮೊಟ್ಟೆ ಆಗದಿದ್ದವರು, ಆರೋಗ್ಯ ವೃದ್ಧಿಸ್ಕೋಬೇಕು ಅಂದವರು ಇದೇ ರೀತಿಯ ಬೀಜದಿಂದ ಮಾಡಿರ್ತಕ್ಕಂಥ ಈ ಪನ್ನೀರ್ ಥರ ಮಾಡಿರುವಂಥ ಇದನ್ನು ನೀವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೋಫೋ ಇತ್ತೀಚಿನ ನೀವು ಎಗ್ ಬುರ್ಜಿ ತಿಂದು ನಿಮಗೆ ಗೊತ್ತಿದೆ, ಹಾಗಾಗಿ ಇದು ಕಂಪೇರ್ ಮಾಡಿದ್ರೆ ಯಾವ ಥರ ಇದೆ? ಫಸ್ಟ್ ಏನಂದರೆ ಎಣ್ಣೆ ಹಾಕ್ಬಿಟ್ಟಿದ್ರೆ ಅದೇ ಥರ ಇರ್ತೀವಿ ನಾವು ಎಣ್ಣೆ ಹಾಕಿ ಫ್ರೈ ಮಾಡಿ ಇದನ್ನು ಹಾಕ್ಬಿಟ್ಟಿದ್ರೆ ಗೊತ್ತಾಗಲ್ಲ, ಅಥವಾ ಒಂದು 10 ಮೊಟ್ಟೆ ಇರೋದು 5 ಸೇರಿಸ್ಬಿಟ್ರೆ ಗೊತ್ತಾಗಲ್ಲ. ಇದು ಒಂದೇ ತಿಂದಾಗ ನಾವು ಎಣ್ಣೆ ಹಾಕಿಲ್ದಿರೋದ್ರಿಂದ ಕೆಲವೊಂದು ಕಡೆ ಸ್ವಲ್ಪ ಡ್ರೈ ಏನೋ ಅನಿಸುತ್ತೆ. ಬಟ್ ಅದು ತಿನ್ನಬಾರ್ದು, ಈಗ ತಿನ್ಕೋಬೋದು ಅನ್ನೋದಕ್ಕೆ ಏನಂತ ವೇರಿಯೇಷನ್ಸ್ ಇಲ್ಲ, ಆರಾಮ ಮಾಡ್ಬೋದು. ಗುಡ್. ಥ್ಯಾಂಕ್ ಯು ಗುರುಜಿ, ತುಂಬ ಸಖತ್ತಾಗಿ ಮಾಡಿದ್ದೀರಾ. ಯಾಕಂದರೆ ಇದಕ್ಕೆ ಒಂದೇ ಪ್ರಾಬ್ಲಮ್ಮು, ನಾವು ಎಣ್ಣೆ ಹಾಕಲ್ಲ. ಎಣ್ಣೆ ನಾವು ಹಾಕೋದೇ ಇಲ್ಲ, ಎಣ್ಣೆ ನಮ್ಗೆ ಆಗೋದಿಲ್ಲ. ಅದು ಪ್ರಾಬ್ಲಮ್ ಅಲ್ಲ, ಅದು ಅಡ್ವಾಂಟೇಜು. ಯಾಕಂದರೆ ಅದರಿಂದ ರುಚಿಗಿಂತ ನಮ್ಮ ಆರೋಗ್ಯ ಕಾಯಿಲೆಗಳೇ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಚೆನ್ನಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಸಖತ್ತಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು, ನೀವು ಕಾಯ್ತಾ ಇರುವಂಥ ಸುತ್ತು. ಮುರಳಿಯವರೇ, ಯಾರನ್ನು ಕರೆಸಿದ್ದೀರಾ? ಯಾರ ಮನೆ ರುಚಿನ ತೋರಿಸ್ತಾ ಇದ್ದೀರಾ ನಮಗೆ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸ ರುಚಿ ಮಾಡೋಕ್ಕೆ ಯಾರು ಬಂದಿದ್ದಾರೆ ಅಂತ ನೀವು ಕಾಯ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಸಂಗೀತ ಮದ್ದೂರ್ ಅಂತ. ಸಂಗೀತ ರಮೇಶ್ ಮದ್ದೂರ್. ಸಂಗೀತ ರಮೇಶ್ ಮದ್ದೂರ್. ಮದ್ದೂರ್ ಸಂಗೀತ ರಮೇಶ್. ಓಕೆ. ಮದ್ದೂರು ಯಾವುದು ನಿಮ್ಮ ಮನೆ ಊರಾ? ಊರು ನಿಮ್ದ ಯಜಮಾನ್ರದ? ಯಜಮಾನ್ರದು. ಮದ್ದೂರ್ ಅವರು. ನೀವೆಲ್ಲಿ ಇವರು? ನಾನು ಗುಲ್ಬರ್ಗ. ಎಲ್ಲಿಂದ ಸಂಬಂಧ? ಆಕ್ಚುಲಿ ಅವರು ಗುಲ್ಬರ್ಗದಲ್ಲೇ ಇದ್ದದ್ದು. ಓಕೆ. ಅವ್ರದ್ದು ತಾತ ಎಲ್ಲ ಮದ್ದೂರಲ್ಲಿ ಇದ್ದದ್ದು ಅಂತ. ಓಕೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲಿದೆ ನಿಮ್ಮ ಮನೆ? ವಿದ್ಯಾರಣ್ಯಪುರದಿಂದ ನೆಕ್ಸ್ಟ್ ಸ್ಟಾಪ್. ಓಕೆ. ವಿದ್ಯಾರಣ್ಯಪುರದಿಂದ ನೆಕ್ಸ್ಟ್ ಸ್ಟಾಪ್. ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಸಿಂಪ್ಲಿ ಪೌಷ್ಟಿಕ ಆಗಿರೋಂಥದ್ದು ಪಾಲಕ್ ಕಿಚಡಿ. ಸಂಗೀತ, ನೀವು ಗುಲ್ಬರ್ಗದವರಾ? ಆಕ್ಚುಲ್ ಆಗಿ ನಾನು ಫಸ್ಟ್ ಕಿಚಡಿ ತಿಂದಿದ್ದೆ ಗುಲ್ಬರ್ಗದಲ್ಲಿ. ಅದು ಚೆನ್ನಾಗಿರುತ್ತೆ, ಅದ್ಭುತವಾಗಿ ಮಾಡಿದ್ರು. ಓಕೆ. ಇವತ್ತು ದಾಲ್ ಕಿಚಡಿ ಮಾಡಕ್ಕೆ ಏನೇನು ತಂದಿದ್ದೀರಾ ನೀವು? ಪಾಲಕ್ ಕಿಚಡಿ ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳು, ಅಕ್ಕಿ, ಹಸಿರು ಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಬಟಾಣಿ, ಜೀರಿಗೆ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಮುಗಿದೋಯ್ತು ಇವತ್ತು ಕಿಚಡಿ ಕತೆ. ಓಕೆ. ಕಿಚಡಿ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಫಸ್ಟ್ ಕುಕ್ಕರ್ ಕೊಟ್ಬಿಡಿ, ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ ನಿಮ್ಗೆ. ಓಕೆ. ಕರೆಕ್ಟ್. ನಿಮ್ನೆಲ್ಲಿ ನೋಡೋದು ಅವ್ರು ಗುಲ್ಬರ್ಗಲ್ಲಿ ಬಂದು? ಅವ್ರದ್ದು ಊರು ಅದೇ ಗುಲ್ಬರ್ಗಾನೆ. ನಮ್ಮ ಅತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡ್ತಾರೆ. ಓಕೆ. ಬಸ್ಸಲ್ಲಿ ನೋಡಿದ್ದು. ಓ, ಹಂಗ್ ಹುಡ್ಕೊಂಬಂದು ಮದುವೆ ಮಾಡಿಸಿದ ನಿಮ್ಗೆ? ಇದು ಹಾಫ್ ಕಪ್ ಹೆಸರು ಕಾಳಾದ್ರೆ ಹಾಫ್ ಕಪ್ ರೈಸ್. ಓಕೆ. ಅರ್ಧ ಕಪ್ ಹೆಸರು ಕಾಳು ಹಾಕ್ರೆ, ಅರ್ಧ ಕಪ್ ಅಕ್ಕಿ ಹಾಕಿದ್ರೆ ದಾಲ್ ಕಿಚಡಿ ಹಾಕೋದು. ಓಕೆ. ಪಾಲಕ್ ದಾಲ್ ಕಿಚಡಿ ಅಲ್ಲ ಇದು? ನೀರೇನಾರು ಹಾಕ್ಬೇಕಾ? ಎಷ್ಟು ಹಾಕ್ಬೇಕು? ನೀವು ಹಾಕಿ ನಾನು. ಹಾ, ಸಾಕು. ಓಕೆ. ಮೆಷರ್ಮೆಂಟ್ ಗೊತ್ತಾಗಲ್ಲ ಅಂದ್ರೆ 1 ಕಪ್ 2 ಮಿಕ್ಸ್ ಮಾಡಿ ತಗೊಂಡ್ರೆ 3 ಕಪ್ ನೀರ್ ಹಾಕ್ಬೇಕು, ಹಾಫ್ ಕಪ್ ಮಿಲ್ಕ್ ಹಾಕ್ಬೇಕು. ಇವಾಗ ಅಕ್ಕಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನ್ರಿ ಇಷ್ಟು ಮಾಡ್ತಾ ಇದ್ದೀರಾ? ಹಾಫ್ ಕಪ್ ಮಿಲ್ಕ್. ಓಕೆ. ದೆನ್ 1 ಸ್ಪೂನ್ ಗೀ. ಓ, ಹಾಕಿ. ಇದು ಕ್ಯಾಪ್ ಹಾಕ್ಬೇಕು. ಹಾಕೋಣ. ಏನೇನೋ ತಂದಿದ್ದೀರಾ? ಅವೆಲ್ಲ ಹಾಕ್ಲಿಲ್ಲ? ಅದೆಲ್ಲ ನಾನು ಮಿಕ್ಸಿ ಮಾಡ್ಕೋಬೇಕು ಇನ್ನು. ಇದು ಪಾಲಕ್ ಸೊಪ್ಪು. ಎಷ್ಟು? ಒಂದು ಕಂತೆನಾ? ಇಲ್ಲ, ಹಾಫ್ ಕಂತೆ ಸಾಕಾ? ಏನು ಹಾಕಿರದೆ ಅವ್ರು ಒಂದು ಅರ್ಧ ಕಪ್ ಅಕ್ಕಿ, ಒಂದು ಅರ್ಧ ಕಪ್ ಹೆಸರು ಕಾಳು. ಇದು ಜಾಸ್ತಿ ಇರ್ಬೇಕಲ್ಲ, ಮಕ್ಕಳು ಸುಮ್ಮನೆ ಕೊಟ್ರೆ ತಿನ್ನಲ್ಲ ಇದನ್ನ. ಅದಕ್ಕೋಸ್ಕರನಾ? ಹಾಕಿ ತಿಂದು ಎಲ್ಲಾರು. ಆಮೇಲೆ ನಿಮ್ಗೆ ಮೆಣಸಿನ್ಕಾಯಿ ಇಷ್ಟ ಆದ್ರೆ ಒಂದು ಜಾಸ್ತಿ ಹಾಕೋಬಹುದು. ಮೆಣಸಿನ್ಕಾಯಿ ಇಷ್ಟ ಆಗಲ್ಲ, ಖಾರ ಇಷ್ಟ ಆಗುತ್ತೆ ಅಷ್ಟೇ ನಮಗೆ. 4 ಹಾಕಿದ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಮಿಂಟ್ ಫ್ಲೇವರ್ಗೆ ಅಷ್ಟೇ. ಓಹೋ. ಪಾಲಕ್ ಸೊಪ್ಪು, ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ರೆ ಹಸಿರು ಕಲರ್ ಆಗ್ಬೋದು ಅನ್ಕೊಂಡಿದ್ದೀನಿ. ಗ್ರೀನೇ ಆಗೋದು ಅದು. ಹೌದಾ? ಗ್ರೀನ್ ರೈಸ್ ತರನೇ ಇರ್ಬೋದಲ್ಲ? ರೈಸ್ ಇಲ್ಲ, ಬಟ್ ಕಿಚಡಿ ಅಷ್ಟೇ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚೂರು ನೀರು ಹಾಕ್ಬಿಡಿ. ನೀರು ಹಾಕೋಣ. ಏನೇನು ಮಾಡ್ತೀರಾ ಗುಲ್ಬರ್ಗ ಸ್ಪೆಷಲ್ ಬಂದ್ಲಿ? ರೊಟ್ಟಿ ತರ್ತೀರಾ? ಹಾ, ಇದನ್ನ ಮಿಕ್ಸಿಗೆ ಹಾಕೊಂಡು ದಯವಿಟ್ಟು ಹಾಕೊಂಬನ್ನಿ. ಆಯ್ತಾ? ಓಕೆ. ಬೇಗನೆ ಮಾಡ್ಕೋಬೋದಾ ಟಿಫನ್? ಒಂದು ಅರ್ಧ ಗಂಟೆಲಿ ಮಾಡ್ಕೋಬೋದಾ? ಇದು ರಾತ್ರಿ ಬಾಯ್ಲ್ ಮಾಡಿ ಇಟ್ಟಿದ್ರೆ ಬೆಳಗ್ಗೆ ಒಂದು 10 ಮಿನಿಟ್ಸ್ಗೆಲ್ಲ ರೆಡಿ ಆಗೋಗುತ್ತೆ. ಓಕೆ. ಏನ್ ಮಾಡ್ತೀರಾ ರಮೇಶ್ ಅವ್ರಿಗೆ ಯೂಶಲಿ ಟಿಫನ್? ಬೆಳಗ್ಗೆ ಅವ್ರಿಗೆ ರೋಲ್ಸ್ ಇಷ್ಟ. ಪನ್ನೀರ್ ರೋಲ್, ವೆಜಿಟೇಬಲ್ ರೋಲ್ಸ್. ಹೌದಾ? ವಿತೌಟ್ ಆಯಿಲ್. ಇದೆಲ್ಲ ಕಷ್ಟ. ವಿತೌಟ್ ಆಯಿಲ್ ಹೆಂಗಪ್ಪ ತಿನ್ನಕ್ಕಾಗುತ್ತೆ? ತಿಂತಾರೆ ಪಾಪ. ಮನೇಲೆ ಚೆನ್ನಾಗಿ ತಿನ್ನೋದು ಅವರು. ಹೌದಾ? ಆಮೇಲೆ ಇದು ಫ್ರೈ ಮಾಡ್ಕೋಬೇಕು. ಏನ್ ಬೇಕಿವ ನಿಮ್ಗೆ? ಒಂದು ಕಡಾಯಿ ಕೊಡಿ. ಕಡಾಯಿ ಕೊಡ್ಲಾ?
ಎಷ್ಟು ವಿಷಲ್ ಕೂಗ್ಬೇಕಿದು? ಯೂಶ್ವಲಿ ಒಂದು 3-4 ಬೇಕು ಅದಕ್ಕೆ. ಬನ್ನಿ ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ಲ, ಇಲ್ಲ ಕಾಳು ಬೇಯಲ್ಲ ಅದು. ಅದಕ್ಕೆ ಬಾಯಿ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಆಮೇಲೆ ಇದಕ್ಕೆ ಗೀ ಹಾಕೊಳ್ಳೋಣ. ಇದು 3 ಆಗ್ಬಿಟ್ಟು ಇನ್ನೂ ಒಂದೆರಡು ಆಗ್ಲಿ. ಇನ್ನೊಂದೆರಡು ಆಗ್ಲಾ? ಹಾಕೊಳ್ಳಿ. ಎಷ್ಟು ತುಪ್ಪ? 1 ಸ್ಪೂನ್ ಸಾಕಾ? ಸಾಕು, ಜಾಸ್ತಿ ಬೇಡ. 4 ಆಯ್ತು. ಇರ್ಲಿ, ಇನ್ನೊಂದ್ಸರಿ ಆಗ್ಲಿನಾ? ನಾನು ಹೇಳ್ತೀನಿ. ಆಯ್ತು. ಓಕೆ, 1/2 ಸ್ಪೂನ್ ಜೀರಿಗೆ. ಓಕೆ, ಹಾಕಿ. ಜೀರಿಗೆ ಆಮೇಲೆ ಒಂದು ಚಕ್ಕೆ ಸಾಕು. 1 ಚಕ್ಕೆ ಸಾಕಾ? ಆಮೇಲೆ ಒಂದು 3 ಅಥವಾ 4 ಮೆಣಸು, ಇದು ಸಾರಿ ಲವಂಗ. ಜೀರಿಗೆ ಹಾಕಿದೀವಿ, 1 ಚಕ್ಕೆ ಹಾಕಿದೀವಿ, 3-4 ಲವಂಗ ಅಷ್ಟೇ. ಆಮೇಲೆ ಇದಕ್ಕೆ ಬಟಾಣಿ ಹಾಕೋಣ. ಹಾಕಿ. ಇದು ಫ್ರೈ ಮಾಡ್ತಿರ್ತೀವಲ್ವಾ, ಸಿಮ್ಮಲ್ಲಿ ಇಟ್ಬಿಡಿ. ಎಲ್ಲ ಎಗರ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಅದು ಫ್ರೈ ಆದ್ಮೇಲೆ ತಿನ್ನಕ್ಕೆ. ಮಾಡಿ ಮಾಡಿ ಮಾಡಿ. ಚೂರು ಫ್ರೈ ಆಗ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಇವಳಾಯ್ತ್ರಿ, ಇನ್ನೂ ಆಗ್ಲಾ? ಮುಗ್ದೋಯ್ತು ಕತೆ. ಹಿಂಗ್ ಉಕ್ಕಿಸ್ಕೊಂಡು ಮನೇಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮತ್ತೇನು ಬೇಯಲ್ವಾ? ಬೈಯಲ್ಲ, ಅವ್ರು ಬರಲ್ಲ ಕಿಚನ್ಗೆ. ಪಾಪ, ಹಿಂಗ್ ಮಾಡಿದ್ರೆ ಎಲ್ಲಿ ಬರ್ತಾರೆ? ಒಂದು 1/2 ಸ್ಪೂನು. ಓಕೆ, 1/2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೆಗೆದ್ಬಿಡಿ. 9. ತೆಗೆದ್ಬಿಡಿ. 9 ಬೇಕಾಗಲ್ಲ, ಮನೆ ಕುಕ್ಕರ್ ಆದ್ರೆ 4 ಆದ್ರೆ. ಇದೇನು ಬೀದಿ ಕುಕ್ಕರ ಅಲ್ಲ, ಇದು ತುಂಬಾ ಜೋರಾಗಿ ಇಟ್ಬಿಟ್ಟಿದ್ರೆ ಅದಕ್ಕೆ ಹಂಗಾಗ್ತಾ ಇದೆ ಅದು. ಓ, ಹಂಗೇಳಿ ನೀವು. ಮತ್ತೆ ಮನೆ ಕುಕ್ಕರ್ ಅಂದ್ರೆ 3 ಸರಿ ಮಾಡ್ಕೊಳ್ಳಿ. ನಮ್ ತರ ಕುಕ್ಕರ್ ಅಂದ್ರೆ ಒಂದು 10 ಸರಿ ಮಾಡ್ಕೊಳ್ಳಿ ಅಂತ ಇದ್ದಾರೆ. ರುಬ್ಕೊಂಡಿರೋದು ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, 1-3-4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ. ಸಾಕಾ? ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಹಾಕ್ಬಿಡಿ, ತಿನ್ಕೊಳ್ಳೋದು ತಾನೇ ನಾವು ತಾನೇ. ಹಾಕ್ಬಿಡಿ ಅಂತ ಹಾಕ್ಬಿಟ್ರು ಚೆನ್ನಾಗಿರುತ್ತೆ ಅದು, ಜಾಸ್ತಿ ಆದ್ರೂ. ಇದು ಫಸ್ಟೇ ಫ್ರೈ ಮಾಡ್ಕೊಳ್ತಾ ಇದೀವಿ. ಈ ಕಡೆ ಕೂಗಿಸ್ಕೊಂಡಿದೀವಿ. ಏನೇನು ಅಕ್ಕಿ ಮತ್ತೆ ಸ್ವಲ್ಪ ಹಾಲು, ಸ್ವಲ್ಪ ನೀರು, ಸ್ವಲ್ಪ ಕಾಳು, ಹೆಸರು ಕಾಳು, ಹೆಸರು ಬೇಳೆ ಎಲ್ಲ, ಹೆಸರು ಕಾಳು. ಕಡೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಕೂಗಿಸಿದೀವಿ. 3-4 ಸರಿ ಕೂಗಿಸ್ಕೋಬೇಕು. ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಒಂದು 1/4 ಚಮಚ ಟರ್ಮರಿಕ್. ಕಲರ್ ಚೇಂಜ್ ಆಗಲ್ಲ ಅದ್ರದ್ದು. ಓಕೆ ಓಕೆ. ಯಾವ್ದು ಕಲರ್ ಚೇಂಜ್ ಆಗಲ್ಲ ಅಂತ ಟರ್ಮರಿಕ್ ಹಾಕೋದು ನೀವು? ಪಾಲಕ್ದು. ಪಾಲಕ್ ಕಲರ್, ಹಸಿರು ಕಲರ್ ಅಂದ್ರೆ ಒಂದ್ಸರಿ ಏನಾಗುತ್ತೆ, ಬ್ಲ್ಯಾಕ್ ಆಗ್ಬಿಡುತ್ತೆ ಅದು ಫ್ರೈ ಮಾಡ್ತಾ ಮಾಡ್ತಾ. ಓಕೆ. ಆಮೇಲೆ 1/4 ಚಮಚ ಇದು ಬ್ಲ್ಯಾಕ್ ಪೆಪ್ಪರ್. ಇದು ಜಸ್ಟ್ ಟೇಸ್ಟ್ಗೆ. ಓಕೆ. ಸಾಲ್ಟ್ ಅದಕ್ಕೆ ಹಾಕಿಲ್ಲ ನಾವು, ಸೊ ಎಲ್ಲ 2 ಸೇರಿ ಇಲ್ಲೇನೆ ಹಾಕ್ಬಿಡ್ಬೇಕು. ಸಾಕಾ? ವೆಜ್ಜಾ ನಾನ್ ವೆಜ್ಜಾ ಮನೇಲಿ? ವೆಜ್. ಬಿಡಿ, ಮಾಡಿ 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 ಮಾಡಿ. ಇದು ಕೂಲ್ ಆಗಿರ್ಬೋದಾ? ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ತೀರಾ? ಅದನ್ನ ಇದಕ್ಕೆ ಹಾಕೋದು. ಇದಕ್ಕೆ ಸೈಡ್ಸ್ ಬೇಕಾಗಲ್ವಾ? ಏನ್ ಬೇಡ. ಅದೇ ಹೇಳಿದ್ನಲ್ಲ ನಿಮ್ಗೆ, ಯೋಗರ್ಟ್ ಸಾಸ್ ಮಾಡ್ಕೊಡ್ತೀನಿ. ಸಾಸಾ? ಇದಕ್ಕೆ ಇದ್ರ ಜೊತೆ ಚೆನ್ನಾಗಿರುತ್ತಾ? ನಾವು ರಾಯ್ತಾ ತಿಂತೀವಿ ತಾನೆ? ಹೌದು, ಅದ್ರಲ್ಲೆಲ್ಲ ಇದು ಹಾಕಿರ್ತೀವಿ. ಈ ಟೊಮ್ಯಾಟೊ, ಈರುಳ್ಳಿ ಅದೇನು ಹಾಕಂಗಿಲ್ಲ ಇದಕ್ಕೆ. ಇದು ಹ್ಯಾಂಗಿಂಗ್ ಕರ್ಡ್, ಅಂದ್ರೆ ಗಟ್ಟಿ ಮೊಸರು ತಗೊಂಡ್ಬಿಟ್ಟು ಅದ್ರಲ್ಲಿ ಹಾಕೋದು ಅಷ್ಟೇ. ಈಗ ಜಸ್ಟ್ ಅದನ್ನ ಇದಕ್ಕೆ ಆಡ್ ಮಾಡ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದಲ್ವಾ? ಆರಾಮಾಗಿ ಇವಾಗ ಸ್ಕೂಲ್ಗೆಲ್ಲ ಮಕ್ಳು ಏನ್ ತಗೊಂಡ್ ಹೋಗಲ್ಲ. ಇದು ಪಲ್ಯ ಹಾಕ್ಬಿಟ್ರೆ ಅಥವಾ ಸೊಪ್ಪೆಲ್ಲ ಹಾಕ್ಬಿಟ್ರೆ ತೆಗೆದ್ಬಿಟ್ಬಿಡ್ತಾರೆ. ಪರೋಟ ಮಾಡ್ಕೊಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಏನು ಸಿಕ್ಕಲ್ವಲ್ಲ. ಇನ್ನು ಅವ್ರಿಗೆ ಇದೆಲ್ಲ ಇಷ್ಟ. ಬೇಕಿದ್ರೆ ಗೋಡಂಬಿನೂ ಹಾಕೋಬಹುದು ಅವ್ರಿಗೆ. ತೆಗೆದ್ಬಿಡಿ ಆಗಿರುತ್ತೆ. ನೀರೇ ಖಾಲಿ ಆಗ್ಬಿಟ್ಟಿದೆ. ಇನ್ನೊಂದ್ಸರಿ ಕೂಗ್ಸಿದ್ರೆ ಅನ್ನೆಲ್ಲ ಮೇಲೆ ಬಂದಿರೋದು. ಏನಿಲ್ಲ, ಇನ್ನೊಂದ್ ಚೂರು ಇದೆ ನೀರು. ಹೌದಾ? ಹೋಗ್ಲಿ ಬಿಡಿ. ಏನ್ ಮಾಡ್ಬೇಕು ಇದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ತಗೊಳ್ಳಿ. ಇದನ್ನ ಮಿಕ್ಸ್ ಮಾಡ್ತೀರಾ, ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ತೀರಾ? ಇಲ್ಲ, ಇದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆ ಓಕೆ. ಫಸ್ಟ್ ಕೂಗಿಸ್ಕೊಂಡ್ಬಿಟ್ಟಿದೀವಿ. ಕೂಗಿಸ್ಕೊಂಡಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದೀವಿ. ಕಾಳು ಬಂದಿದ್ಯಾ? ಓಕೆ. ಹಿಂಗೆ ಕಾಳು ಕಾಣ್ತಾ ಇರುತ್ತಾ? ಕಾಣಿಸಲ್ಲ, ಇದು ಎಲ್ಲ ಮ್ಯಾಶ್ ಆಗ್ಬಿಡುತ್ತೆ ಆಮೇಲೆ. ಬಾಯ್ಲ್ ಆಗ್ತಾ ಆಗ್ತಾ ಫುಲ್ ಕಾಣಿಸಲ್ಲ ಇದರಲ್ಲಿ. ಓಕೆ ಓಕೆ ಓಕೆ. ಇದನ್ನ ನೀವು ಒಂದು ಕಾಳುಗೆ ಹೆಸರು ಬೇಳೆ ಹಾಕಿರಲ್ಲ, ಏನು ವ್ಯತ್ಯಾಸ?
ಕಿಚಡಿಗೆ ಮಾತ್ರ ಕಾಳು ಕಂಪಲ್ಸರಿ. ಅದು ಮೇಲ್ಗಡೆ ಸಿಪ್ಪೆ ಇದ್ರೆ ಮಾತ್ರ ಅದನ್ನ ಕಿಚಡಿ ಅನ್ನೋದು. ಓಹೋ ಹಿಂಗೆಲ್ಲ ಇದೆಯಾ? ಮೇಲ್ಗಡೆ ಹೆಸರು ಬೇಳೆ ಮೇಲ್ಗಡೆ ಸಿಪ್ಪೆ ಇರಬೇಕು. ಅದನ್ನ ಅಕ್ಕಿ ಜೊತೆ ಸೇರ್ಸ್ ಮಾಡೋದಕ್ಕೆ ಕಿಚಡಿ ಅಂತೀವಿ. ಇಲ್ಲಾಂದ್ರೆ ಅದು ಪೊಂಗಲ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತೇ ಇಲ್ಲ ನೋಡಿ. ಅಲ್ಲಿ ಬೆಂದಿರುತ್ತೆ, ತಿರ್ಗಾ ಒಂದ್ಸರಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಇದು ನೀರಿರೋದೆಲ್ಲಾನು ಕಮ್ಮಿ ಆಗ್ಬಿಡ್ಲಿ ಅಂತ ಅಷ್ಟೇ. ಸರಿ, ಇದಾಗಿದೆ, ಆಫ್ ಮಾಡ್ಬಿಡಿ. ಆಫ್ ಮಾಡೋಣ? ಮುಗೀತಾ? ಮುಗೀತು. ಇದಕ್ಕೇನ್ ಬೇಕು ನೆಕ್ಸ್ಟ್? ಏನೋ ಮಾಡ್ತೀನಿ ಅಂದ್ರೆ ಸಾಸ್ ಮಾಡ್ತೀನಿ. ಮಾಡಿ. ಓಕೆ, ಬಿಡಿ ಬಿಡಿ, ಕೊಡಿ 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 ಕೊಡಿ. ಸಾಸ್ಗೆ ಜಸ್ಟ್ ಯೋಗರ್ಡ್ ಅಂದ್ರೆ ಅದನ್ನ ಹ್ಯಾಂಗಿಂಗ್ ಮಾಡಿ ಅದನ್ನ ತಗೊಳ್ಳೋದು. ಓಕೆ, ಅಂದ್ರೆ ವೆರಿ ಸಿಂಪಲ್. ಮೊಸರಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಹೋಗಿಸಿ ಗಟ್ಟಿ ಮೊಸರು ತಗೊಂಡಿದ್ದಾರೆ. ಅಷ್ಟೇ ಅಷ್ಟೇ. ಓಕೆ, ಅದಕ್ಕೆ ಒಂದ್ ಸ್ವಲ್ಪ ಶುಗರ್, ಓಹೋ, ಒಂದ್ ಸ್ವಲ್ಪ ಜೀರಾ ಪೌಡರ್, ಓಕೆ, ಆಮೇಲೆ ಒಂದ್ ಸ್ವಲ್ಪ ರೆಡ್ ಚಿಲ್ಲಿ, ಓಕೆ, ಒಂಚೂರು ಸಾಲ್ಟ್. ಓಕೆ 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 ಓಕೆ. ಯಾವಾಗಲೂ ಈರುಳ್ಳಿ ಕೊತ್ತಂಬರಿ ಹಾಕೊಂಡು ಏನ್ ತಿಂತೀರಾ? ಸ್ವಲ್ಪ ಲೇಟೆಸ್ಟ್ ಹಾಕ್ತೀನಿ. ಇಲ್ಲ, ಇದ್ರ ಜೊತೆ ಚೆನ್ನಾಗಿದೆ ಕಾಂಬಿನೇಷನ್. ಕಾಂಬಿನೇಷನ್ ಅಂತಲ್ಲ, ಬಟ್ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ರಾಯ್ತಾ ಬೇಕಿದ್ರೆ ಅದು ಕೂಡ ಹಾಕೋಬಹುದು, ಬಟ್ ಇದು ಚೆನ್ನಾಗಿದೆ. ಸಂಗೀತ ರೆಡಿನಾ? ರೆಡಿ ಮಾಡ್ಲಾತಳಿ. ಹಾ, ಮೇಡಮ್ ಅದನ್ನ ಹಾಕ್ಬಿಡಿ. ಸರಿ, ಅನ್ಕಡಲ್ಲ ಅದು. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಮೊಸರು, ಆಮೇಲೆ ಲಾಸ್ಟ್ ಅಲ್ಲಿ ಅದಕ್ಕೆ ತುಪ್ಪ ಹಾಕ್ಲೇಬೇಕು. ಹಾಕಿ ಡೈಜೆಷನ್ ಆಗುತ್ತೆ ಚೆನ್ನಾಗಿ. ಡೈಜೆಷನ್ ಆಗುತ್ತೆ. ಇದು ಕಿಚಡಿಗೆ ತುಪ್ಪ ಇರ್ಲೇಬೇಕಿಲ್ಲ ಅಂದ್ರೆ ನಿಮ್ಗೆ ಆಗಲ್ಲ. ಹೌದೌದು, ನಮ್ಗೆ ಆಗೋದೇ ಇಲ್ಲ. ನಿಮ್ಗಲ್ಲ, ಯಾರಿಗೂ ಆಗಲ್ಲ. ಯಾರಿಗೂ ಆಗಲ್ಲ ರೀ, ತುಪ್ಪ ಹಾಕೊಂಡು ತಿನ್ರಿ. ಓಕೆ ಮೇಡಮ್, ತಗೊಳ್ಳಿ ಪಾಲಕ್ ಕಿಚಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪಾಲಕ್ ಕಿಚಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ಕಾಳನ್ನ ಹಾಕೊಂಡ್ರು, ಸ್ವಲ್ಪ ಹಾಲು ಹಾಕಿದ್ರು, ಸ್ವಲ್ಪ ನೀರು ಹಾಕಿದ್ರು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದ್ಸರಿ ಕುಕ್ಕರ್ ಕೂಗಿಸ್ಕೊಂಡ್ರು. ಎಲ್ಲ ನಾನು ಹೇಳೋಕ್ಕಾಗಲ್ಲ, ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಸಂಗೀತ ಅವರು ಇನ್ನೊಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಪಾಲಕ್ ಕಿಚಡಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಹೆಸರು ಕಾಳು, ನೀರು, ಅಕ್ಕಿ, ಹಾಲು, ತುಪ್ಪ ಹಾಕಿ 3 ರಿಂದ 4 ವಿಷಲ್ ಕೂಗಿಸಿ. ಒಂದು ಮಿಕ್ಸಿ ಜಾರ್ಗೆ ಪಾಲಕ್, ಹಸಿರು ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ತುಪ್ಪ ಹಾಕಿ ಅದು ಕರಗಿದ ಮೇಲೆ ಜೀರಿಗೆ, ಚಕ್ಕೆ, ಲವಂಗ ಹಾಕಿ ಹುರಿದು ಬಟಾಣಿ ಹಾಕಿ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲ, ಅರಿಶಿನ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಬಾಡಿಸಿ. ಇದಕ್ಕೆ ಬೆಂದ ಅಕ್ಕಿ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಕಲಸಿ. ಈಗ ಟೇಸ್ಟಿ ಪಾಲಕ್ ಕಿಚಡಿ ಸವಿಯಲು ಸಿದ್ಧ. ಸಂಗೀತ ಅವರು ಟೇಸ್ಟ್ ಮಾಡ್ಬಿಡೋದಾ? ಮಾಡಿ. ಚೆನ್ನಾಗಿದೆ, ಗ್ಯಾರಂಟಿನಾ? ರಮೇಶ್ ಮದ್ದೂರ್ ಅವರೇ, ರಮೇಶ್ ಮದ್ದೂರ್ ತಾನೆ? ಮದ್ದೂರ್ ರಮೇಶ್ ಅವರೇ, ಏನ್ರಿ ಇದು ಕತೆ? ದಿನ ತಿಂತಾರೆ ಅವರು. ಪಾಪ, ಅದೇ ಕ್ಯಾಂಟೀನ್ ಇದೆಯಲ್ಲ ಅಲ್ಲಿ, ತಿನ್ಬಿಟ್ಟು ನೋಡಿ. ಕ್ಯಾಂಟೀನ್ ಇದೆಯಲ್ಲ ಅವ್ರಿಗೆ, ಅವ್ರಿಗೆ ಕ್ಯಾಂಟೀನ್ ಇದೆ, ನಮ್ ಕೈಲಿ ಕ್ಯಾಂಟೀನು ಇಲ್ಲ, ಪಕ್ಕದಲ್ಲಿ ಏನೂ ಇಲ್ಲ, ಇದನ್ನ ತಿನ್ಲೇಬೇಕು. ಓಕೆ, ರಮೇಶ್ ಮದ್ದೂರ್ ಅವರ ಶ್ರೀಮತಿಯವರು ಸಂಗೀತ ರಮೇಶ್ ಮದ್ದೂರ್ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಪಾಲಕ್ ಕಿಚಡಿ ಗುಲ್ಬರ್ಗಾ ಶೈಲಿ ತಾನೆ ಇದು, ಅಥವಾ ನೀವು ಇಲ್ಲಿ ಕಲ್ತಿದ್ದ? ಗುಜರಾತ್ ಸ್ಟೈಲ್. ಓಕೆ, ನಾವು ಹಂಗೆ ಆ ಕಡೆ ಮುಂದಕ್ಕೆ ಅವ್ರು ಹಿಂದಕ್ಕೆ ಇಲ್ವೇ ಇಲ್ಲ. ಓಕೆ, ಗುಲ್ಬರ್ಗದಿಂದ ಗುಜರಾತ್ಗೆ ಹೋಗಿ ಈ ಶೈಲಿಂದ ಕಲ್ತ್ಕೊಂಡ್ ಬಂದಿದ್ದಾರೆ. ತುಂಬಾ ಸಖತ್ತಾಗಿದೆ ಅನ್ನಿಸ್ತಾ ಇದೆ. ಚೆನ್ನಾಗಿದೆ, ನೋ ಪ್ರಾಬ್ಲಮ್, ಮಾಡ್ಕೋಬೋದು, ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು. ಈ ಥರ ಹೊಸದೆಲ್ಲ ಒಂದೊಂದ್ಸರಿ ನಿಮ್ಮ ಮಕ್ಕಳಿಗೆ ವಾರದಲ್ಲಿ ಹೊಸ ಟಿಫನ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ರೆ ಹಳೇದೆಲ್ಲ ಸ್ವಲ್ಪ ಬಿಡ್ಬೋದು. ನೀವು ಹಳೇದು ಬಿಡಲ್ಲ, ಹೊಸನ ಬರ್ಕೊಂಡು ಎಲ್ಲಾರ ಮೂಲವೇ ಡೈರಿನ ಹಾಳು ಮಾಡಿಬಿಡಿ. ನಮ್ಗೆ ಸಿಕ್ಕಿದ ಕೈ ಹೇಳ್ತಾರೆ, ಸಾರ್ ಒಂದು ಬುಕ್ಕಾಗಿ ಸಾರ್ ನಮ್ದು ಅಂತಾರೆ. ಬುಕ್ಕಾಗಿ ಏನು ಮಾಡ್ತೀರಿ? ಫಸ್ಟ್ ಅಡುಗೆ ಮಾಡ್ಕೋಬೇಕಲ್ವಾ? ರಾಯ್ತಾ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಚೆನ್ನಾಗಿದೆನಾ? ಥ್ಯಾಂಕ್ ಯು. ಸಿಕ್ಕಾಪಡೆ ಸಖತ್ತಾಗಿ ಮಾಡಿದ್ದೀರಾ ರಮೇಶ್ ಅವರೇ, ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ಅವರು. ನೋ ಪ್ರಾಬ್ಲಮ್. ಬಂದಿದ್ದೀರಾ ನೀವು? ಕಾರ್ಯಕ್ರಮ ನೋಡ್ತಾ ಇದ್ದೀರಾ ತಾನೇ? ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಸೂಪರಾ? ಓಕೆ, ಥ್ಯಾಂಕ್ ಯು ಸಂಗೀತ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಕೈ ರುಚಿ ನಮಗೆ ತೋರಿಸಿದ್ದೀರಾ. ಥ್ಯಾಂಕ್ ಯು. ನಿಮ್ಮ ಅತ್ತೆ ಬಂದು ಥ್ಯಾಂಕ್ಸ್ ಹೇಳಿ ಕಳ್ಸ್ಕೊಟ್ಟಿದ್ದಾರೆ ನಿನ್ನ. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದ ಮುಂದಿನ ಕಡೆಯ ಸುತ್ತಿಗೆ ಆನಂದ್ ಅವರು ಬಂದಿದ್ದಾರೆ. ಅವ್ರು ಮೊದಲೇ ಪ್ರಾಮಿಸ್ ಮಾಡಿ ಹೋಗಿದ್ರು 1 ಅವರ್ 1.25 ಗಂಟೆ ಹಿಂದೆ. ಮುರಳಿಯವರೇ, ಫ್ರೈಡ್ ರೈಸ್ನ ಹಂಗೆ ಇಟ್ಕೊಂಡಿರಿ, ಪೂರ್ತಿಯಾಗಿ ತಿನ್ಬೇಡಿ. ಸಖತ್ತಾಗಿರೋದು ಒಂದು ಮಂಚೂರಿ ಮಾಡ್ಕೊಡ್ತೀನಿ ನಿಮಗೆ, ಬೇಬಿ ಕಾರ್ನ್ ಮಂಚೂರಿ.
ಅದ್ರ ಜೊತೆ ಕಾಂಬಿನೇಷನ್ ಮಾಡಿ ತಿಂದ್ರೆ ಅದ್ರ ಬೆಲೆ ಗೊತ್ತಾಗುತ್ತೆ ನಿಮ್ಗೆ ಅಂತ. ಓಕೆ ಅನಂತ್ ಸರ್ ರೆಡಿನಾ? ನಮಸ್ಕಾರ ಅನಂತ್. ಸಿಕ್ಕಾಪಟ್ಟೆ ಸಖತ್ತಾಗಿ ತಂದ್ಬಿಟ್ಟಿದ್ದೀರಾ ಜೋಳಗಳನ್ನ? ಬೇಬಿಕಾರ್ನ್ ಬೇಬಿಕಾರ್ನ್ ತಂದಿದ್ದೀರಾ? ಚೆನ್ನಾಗಿದೆ. ಏನೇನ್ ತಂದಿದ್ದೀರಾ ಬೇಬಿಕಾರ್ನ್ ಮಂಚೂರಿ ಮಾಡಕ್ಕೆ? ಬೇಬಿಕಾರ್ನ್ ಮಂಚೂರಿಯನ್ ಬೇಕಾಗುವ ಸಾಮಗ್ರಿಗಳು: ಬೇಬಿಕಾರ್ನ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ಹಸಿರು ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಮೊಟ್ಟೆ, ಶುಂಠಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಸಕ್ಕರೆ, ಈರುಳ್ಳಿ ಹೂ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ವಿನೆಗರ್, ಉಪ್ಪು, ಎಣ್ಣೆ. ಇಷ್ಟೊಂದಿದ್ರೆ ಮಂಚೂರಿ ಮಾಡ್ಲೇಬೇಕು ನಾವು. ಏನ್ ಕೊಡ್ಲಿ ನಾನು? ಈಗ ಒಂದ್ ಕಡೆ ಎಣ್ಣೆ ಇಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನನಗೊಂದು ಮಿಕ್ಸಿಂಗ್ ಬೌಲ್ ಕೊಡಿ. ತಗೊಳ್ಳಿ. ಬೇಬಿಕಾರ್ನ್ ಬೇಬಿಕಾರ್ನ್ ಯಾವ ತರ ಬೇಕಾದ್ರೂ ಪೀಸ್ ಮಾಡ್ಕೋಬಹುದು. ಇದನ್ನ ರೌಂಡ್ ರೌಂಡ್ ಆಗಿ ಮಾಡಿದ್ರೆ ನಿಮಗೆ ಹೊರಗಡೆ ಬೇಯಲ್ಲ. ಓಕೆ. ಉದ್ದ ಇದ್ರ 4 ಭಾಗ ಮಾಡಿದ್ರೆ ಬೇಯುತ್ತೆ, ಇಲ್ಲ ಈ ತರ ಮಾಡಿದ್ರೆ ಬೇಯುತ್ತೆ. ಓಕೆ ಓಕೆ ಸರ್ ಮೊಟ್ಟೆ ನಾನ್ ವೆಜ್ ಆದ್ರೆ ಮೊಟ್ಟೆ ಯೂಸ್ ಮಾಡ್ಬೋದು. ಓಕೆ. ಇಲ್ಲ ಅಂದ್ರೆ ಬೇರೆ ಕಾರ್ನ್ಫ್ಲವರ್ ಮೈದಾ ಇದ್ರೆ ಸಾಕು. ಹೌದಾ? ಇವಾಗ ನೀವು ಮೊಟ್ಟೆ ತೋರಿಸ್ತೀರಾ? ಹೌದು, ಯಾಕಂದ್ರೆ ಇದು ಟೇಸ್ಟ್ಗೆ ಇದು ಹಾಕ್ಲೇಬೇಕು. ಹಾಕೊಳ್ರಿ, ಇಲ್ಲಾಂದ್ರೆ ಚೆನ್ನಾಗಿ ಎರಡು ಚೆನ್ನಾಗಿ ಬರುತ್ತೆ. ಕಾರ್ನ್ಫ್ಲವರ್ ಕಡಿಮೆ ಹಾಕ್ಬೇಕು. ಒಂದೂವರೆ ಟೇಬಲ್ ಸ್ಪೂನ್. ಆಯ್ತು. ಮೈದಾ 2. ಓಕೆ. ಅಂದ್ರೆ ನಾ ಮೊಟ್ಟೆ ತಿಂದೆ ಇದ್ದವ್ರು ಇವೆರಡು ಹಾಕೊಂಡ್ರೆ ಪರವಾಗಿಲ್ಲ, ಸಾಕು ಅಷ್ಟೇ. ಓಕೆ. ಈ ಜೊತೆಗೆ ವೆನಿಗರ್ ಸ್ವಲ್ಪ. ಓಹೋ. ಯಾಕಂದ್ರೆ ಮಸಾಲೆ ಹಿಡಿಬೇಕಲ್ವಾ. ಓಕೆ. ಅಂದ್ರೆ ವಿನಿಗರು ನಮ್ಮ ನಿಂಬೆಹಣ್ಣು ತರ ಕೆಲಸ ಮಾಡುತ್ತೆ. ಹೌದು. ವೆನಿಗರ್ ಇಲ್ದಾದ್ರೆ ನಿಂಬೆಯನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಇದು ಸೋಯಾ ಸಾಸ್, ಸ್ವಲ್ಪ ಚಿಲ್ಲಿ ಸಾಸ್, ಖಾರ ಬೇಕಂದ್ರೆ ಸ್ವಲ್ಪ ಅರಿಶಿನ. ಓಕೆ. ಇದು ವೈಟ್ ಆಗಿರುತ್ತೆ ಅಂತೇಳಿ ಕಲರ್ ಕೊಡೋಕ್ಕೆ ಮಾತ್ರ. ಅರಿಶಿನ ಯೂಸ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಹಂಗೆ ಮಾಡಿದ್ರೆ ಮಾಡ್ಬೋದು. ಬಿಟ್ಟು ಹಾಕ್ಬೋದು. ಅಷ್ಟೇ. ಸ್ವಲ್ಪ ನೀರು ಕೊಡ್ತೀರಾ? ನೀರು ಕೊಡ್ತೀನಿ. ಸ್ವಲ್ಪನಾ? ಸ್ವಲ್ಪ ಅಷ್ಟೇ, ಸಾಕು. ಇದನ್ನ ಸ್ವಲ್ಪ ನೆನೆಸ್ಕೊಂಡು ಇಡಬೇಕಾ? ಇಲ್ಲ ಸರ್, ಏನಿಲ್ಲ, ಡೈರೆಕ್ಟ್ ಮಾಡ್ಬೋದಾ? ಸಾಲ್ಟ್ ಹಾಕಿರ್ಲಿಲ್ಲ, ಸಾಲ್ಟ್ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕಷ್ಟು. ಓಕೆ. ಮತ್ತೆ ಅದಕ್ಕೆ ಗ್ರೇವಿಗೆ ಸ್ವಲ್ಪ ಹಾಕ್ತೀವಿ ನಾವು. ಅಂದ್ರೆ ನಾವು ಇದನ್ನ ಫಸ್ಟ್ ಇದು ಡೀಪ್ ಫ್ರೈ ಮಾಡೋದಕ್ಕೆ. ಓಹೋ, ಹೌದಾ? ಮಾಡಿ. ಹೌದು. ಒಂದ್ ಕಡೆ ಕರೆದು ಇಟ್ಕೊಳ್ತಾ ಇರ್ತಾರೆ, ಆಮೇಲೆ ನಮಗೆ ಮಂಚೂರಿ ಮಾಡ್ಕೊಳ್ತಾರೆ. ಹೌದಾ? ಸರ್, ಇದು ರೆಡಿ ಆಯ್ತು. ಓಕೆ. ಅದು ಕಾಯಷ್ಟಲ್ಲಿ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಫ್ರೈ ಪ್ಯಾನ್ ಕೊಡಿ. ಇದು ಜಲ್ದಿ ಈಸಿ ಆಗುತ್ತೆ, ತುಂಬಾ ಫಾಸ್ಟ್. ಇದು ಎಣ್ಣೆ ಕಾಯ್ದಿದೆ. ಸ್ವಲ್ಪ ಎಣ್ಣೆ ಹಾಕಿದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಎಣ್ಣೆ ಕಾಯ್ದಿದೆ. ಇದೊಂದು ಫ್ರೈ ಮಾಡ್ಕೊಂಬಿಡೋಣ. ಮಾಡಿ. ಈ ತರ ಬೋಂಡಾ ಟೈಪ್ ಬಿಟ್ರೆ ಆಯ್ತು, ಪಕೋಡ ಸಿಂಗಲ್ ಆಗಿ. ಹೌದು. ಲಾಸ್ಟ್ ಟೈಮ್ ಹೇಳಿದ್ನ ಆ ಥರ 2 ಸಲ ಫ್ರೈ ಮಾಡಬೇಕು. ಅಂದ್ರೆ ಇದು ಒಂದ್ಸರಿ ತೆಗೆದ್ಬಿಟ್ಟು ಎಣ್ಣೆ ಸಲ ಹಾಕಿದ್ರೆ ಅದರದ್ದು ಗರಿ ಬರುತ್ತೆ. ಓಕೆ. ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಹೆಂಗದು? ಈಗ ಅದಕ್ಕೆ ಹಾಫ್ ಬಾಯ್ಲ್ ಆದಾಗ ತೆಗಿಬೇಕು. ಈಗ ಹಾಫ್ ಬಾಯ್ಲ್ ಆಯ್ತಾ? ಹಾಫ್ ಬಾಯ್ಲ್ ಆಗಿ ಫುಲ್ ಎಣ್ಣೆ ಕಾಯಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಬಿಟ್ರೆ ಓಕೆ, ಒಳಗಡೆ ಫುಲ್ ಚೆನ್ನಾಗಿ ಬೆಂದಿರುತ್ತೆ. ಹಂಗಂತೀರಾ? ಒಂದೇ ಸಲ ಬೇಯಿಸಿದ್ರೆ ನಿಮಗೆ ಎಷ್ಟೇ ಬೇಯಿಸಿದ್ರು ಓಕೆ, ನಿಮಗೆ ಹಸಿದು ಹಂಗೆ ಇದ್ದೇ ಇರುತ್ತೆ. ಅದು ಹಿಂಗೆ ಇಟ್ಕೊಳ್ಳಿ. ತಿರ್ಗಿ ಆಮೇಲೆ ಹಾಕಿ. ಇಲ್ಲಿ ಪ್ಯಾನ್ ಕಾಯ್ದಿದೆ. ಶುಂಠಿ ಗಾರ್ಲಿಕ್ ಜಿಂಜರ್ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ. ಶುಂಠಿ ಮತ್ತೆ ಬೆಳ್ಳುಳ್ಳಿನ ಯಾವುದೇ ಒಂದು ಚೈನೀಸ್ ಅಡುಗೆ ಮಾಡ್ಬೇಕಂದ್ರೆ ಚಿಕ್ಕದಾಗಿ ಹೆಚ್ಕೊಂಡಿತ್ತು ಅಂದ್ರೆ ತಿನ್ಬೇಕಂದ್ರೆ ಕರುಮ್ ಅಂತ ಬಾಯಿ ಸಿಕ್ಕಾಗ ಅದು ಮಜಾ ಬೇರೆ ಸಿಗುತ್ತೆ. ಆದ್ರೆ ನಮ್ಮ ಅಡುಗೆಗಳು ಏನ್ ಮಾಡ್ತೀವಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಹಾಕೊಂಡ್ಬಿಡ್ತೀವಿ. ಸರಿ. ಗ್ರೀನ್ ಚಿಲ್ಲಿ, ಇದು ದಪ್ಪ ಮೆಣಸಿನ್ಕಾಯಿ ಹಾಕಿ. ಮತ್ತೆ ಇದು ಪೇಸ್ಟ್ ಮಾಡಿ ಹಾಕಿದ್ರು ಅಷ್ಟು ನಿಮಗೆ ಇದು ಸಿಗಲ್ಲ, ಆ ಟೇಸ್ಟ್ ಸಿಕ್ಕಲ್ಲ, ಅದು ಸೀದೋಗುತ್ತೆ. ಈ ತರ ಹಾಕಿದ್ರೆ ಚೆನ್ನಾಗಿ ಬೇಯೋದ್ರಿಂದ ಅದು ಒಳ್ಳೆ ಸ್ಮೆಲ್ ಸಿಗುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕ್ತಾ ಇದೀನಿ ಸರ್. ಹಾಕೊಂಬಿಡ ಇನ್ನೊಂದ್ಸರಿ ಇದನ್ನ ಹಾಕೊಂಬಿಡಿ. ಅಂದ್ರೆ ಫಸ್ಟ್ ಒಂದ್ಸರಿ ಅರ್ಧಂಬರ್ಧ ಬೇಯಿಸಿ ಯಾವುದೇ ತೆಗೆದ್ಬಿಟ್ರೆ ನಂತರ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇನ್ನೊಂದ್ಸರಿ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಆನಂದ್ ಅವ್ರು ಹೇಳ್ತಾ ಇದ್ದಾರೆ. ಓಹೋ, ಇರ್ಬೋದು. ಅಂದ್ರೆ ಈ ಕಡೆ ನಾವು ಗ್ರೇವಿ ರೆಡಿ ಮಾಡ್ಕೊಂಡೆ, ಇದಕ್ಕೆ ಅದನ್ನ ಹಾಕಿದ್ರೆ ಆಯ್ತಾ? ಅಷ್ಟೇ.
ಅಷ್ಟೇನಾ? ಅಷ್ಟೇ. ಇನ್ನು ಸ್ವಲ್ಪ ನೀರು ಹಾಕಿ ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನೋಡಿ ಎಷ್ಟು ಚೆನ್ನಾಗಿ ಕಲರ್. ಎಸ್ ಎಸ್, ಕಲರ್ ಬಂತು, ಬ್ರೌನ್ ಕಲರ್ ಬಂತು. ಕ್ರಿಸ್ಪಿ ಆಗಿರ್ಬೇಕಾ? ತೆಗೆದ್ಬಿಡೋಣ. ಇಲ್ಲ ಅದು ಮತ್ತೆ ಇದಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ಇದಾಗುತ್ತೆ, ಮೆತ್ತಗಾಗುತ್ತಲ್ಲ. ನೋಡಿ ಚೆನ್ನಾಗಿ ಬಾಯ್ಲ್ ಇವಾಗ ಫಸ್ಟ್ ಕ್ಲಾಸ್ ಆಗಿದೆ. ಆಯ್ತಲ್ಲ? ಆಯ್ತು. ಓಕೆ, ಎಣ್ಣೆ ಕರೆದಿರೋ ಕೆಲಸ ಮುಗಿದಿದೆ. ಒಳ್ಳೆ ಫ್ರೈ ಆಗಿದೆ. ಈ ಥರ ಫ್ರೈ ಆದ್ರೆ ಮಾತ್ರ ಮಂಚೂರಿಗೆ ರುಚಿ. ಮಂಚೂರಿ, ಗಾರ್ಲಿಕ್ ಆಗಲಿ, ಓಕೆ, ಚಿಲ್ಲಿ ಆಗಲಿ, ಓಕೆ, ಇದೆಲ್ಲ ಒಳ್ಳೆ. ನೋಡಿ ಈ ಥರ ಕಲರ್ ಬಂದರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ನೀರು ಹಾಕಿದ ತಕ್ಷಣ ಫ್ಲೇವರ್ ಎಲ್ಲ ಇದಾಗುತ್ತೆ, ಸೇರುತ್ತೆ. ಹಾಕೋಣ? ಎಲ್ಲ ನೀರು ಬೇಕು, ಸ್ವಲ್ಪ ನೀರು ಬೇಕಾ? ಹಾಕ್ಲಾ? ಹಾಕಿ. ಹಾಂ ಸರ್, ಇದೇ ಬೋಲ್ ತಗೊಂತೀನಿ ಸರ್. ಹಾಂ, ತೊಗೊಳ್ಳಿ. ಸ್ವಲ್ಪ ಕಾರ್ನ್ಫ್ಲೋರ್ ಇದು ಓ, ಇದಕ್ಕೂ ಹಾಕ್ಲೇಬೇಕಾದ್ರೆ? ಮಂಚೂರಿ ಅಂದರೆ ಮಂಚೂರಿ, ಚಿಲ್ಲಿ, ಓಕೆ ಎಲ್ಲ ಇದು ಇದು ಸ್ವಲ್ಪ ನೀರು ಹಾಕ್ತೀರಾ? ಪರವಾಗಿಲ್ಲ, ಇದಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ, ಅದರಲ್ಲಿ ಗಟ್ಟಿ ಆಗ್ಬಿಡುತ್ತೆ ಅಲ್ಲ? ಇದು ಜಾಸ್ತಿ ಜನ ಗೊತ್ತಿರಲ್ಲ. ಹೌದು, ಕಾರ್ನ್ಫ್ಲವರ್ ಹಾಕಿದ್ರೆ ಒಳ್ಳೆ ಗಟ್ಟಿ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಈಗ ಸಾಸ್ಗಳು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಟೊಮಾಟೊ ಸಾಸ್ ಹಾಕಿ. ಟೊಮಾಟೊ ಸಾಸ್ ಜಾಸ್ತಿ ಇರಬೇಕು ಇದಕ್ಕೆ. ಸೇಮ್ ಸಾಸ್ ಐಟಮ್ಸ್ ಜಾಸ್ತಿ ಇರಲೇಬೇಕು. ಓಕೆ, ಇದಕ್ಕೆ ಸೋಯಾ ಸಾಸ್ ಸ್ವಲ್ಪ ಇದು ಮುಂದೆ ಇದ್ರೂ ನಡೆಯುತ್ತೆ, ಯಾಕೆಂದರೆ ಮಂಚೂರಿ ಹಂಗಾಗಿ. ವೆನಿಗರ್ ಸ್ವಲ್ಪ, ಸಾಲ್ಟು, ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅದು ಕಷ್ಟಿಗೆ, ಯಾಕೆಂದರೆ ಅದಕ್ಕೆ ಹಾಕಿದ್ದೀವಿ. ಓಕೆ, ಎಲ್ಲ ಸಾಸ್ನು ಹಾಕೊಂಡಾಯ್ತು. ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇನ್ನು 2 ಐಟಮ್ಸ್ ಬಾಕಿ ಇದೆ. ಒಂದು ಕಾರ್ನ್ಫ್ಲವರು, ಒಂದು ಮಂಚೂರಿ, 2-3 ಐಟಮ್ಸ್ ಬಾಕಿ ಇದೆ ಸರ್. ಓಕೆ, ಹಾಕಿ ಹಾಕಿ, ಪರವಾಗಿಲ್ಲ, ಹಾಕ್ತೀನಿ. ಆಮೇಲೆ ನೋಡಿ ಈಗ ಹಾಕ್ತೀವಿ. ಹಾಕೋಣ? ಹಾಕಿ. ಎಲ್ಲ ಆಗಿದೆ ಸರ್. ಶುಗರ್ ಬೇಕಾ? ಇದು ಟೊಮೆಟೊ ಸಾಸ್ ಹಾಕಿದೆ. ಶುಗರ್ ಟೇಸ್ಟಿಗೆ ಸ್ವಲ್ಪ ಇಷ್ಟೇ, ಜಾಸ್ತಿ ಇಲ್ಲ. ಓಕೆ, ಪೆಪ್ಪರ್ ಪೌಡರ್. ಓಕೆ, ಆಹಾ, ಒರಿಜಿನಲ್ ಮಂಚೂರಿ ರೆಡಿ ಆಗಿದೆ. ಅದ್ಭುತವಾದಂತಹ. ಸರ್ ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇವಾಗ ಹಾಕ್ತೀವಲ್ಲ? ಯಾಕಂದ್ರೆ ಫಸ್ಟೇ ಹಾಕಿದ್ರೆ ಈ ಮಸಾಲೆಗಳು ಅದಕ್ಕೆ ಹಿಡಿಯಲ್ಲ, ಜಲ್ದಿ ಗಟ್ಟಿ ಆಗೋದು. ಇವಾಗ ಅದಕ್ಕೆಲ್ಲ ಮೆತ್ಕೊಳ್ಳುತ್ತಲ್ಲ ನೀಟಾಗಿ. ಸರ್ ರೆಡಿ ಆಗಿದೆ. ಹಾಕೋಣ? ಲಾಸ್ಟಿಗೆ ನಾವು ಹುಳ್ಳಿವ ಇದು ಹಾಕ್ಲೇಬೇಕಂತೇನಿಲ್ಲ, ಸುಮ್ಮನೆ ನಾವು ಫ್ಲೇವರ್ಗೆ ಅಡುಗೆ ಮಾಡ್ತಾ ಇದೀವಿ ಅಂತ ಹೇಳ್ಬೇಕು ಅಂದಾಗ ಹಾಕಿ. ಆಗಿದೆ. ಬಿಸಿ ಬಿಸಿ ತಿನ್ಬೇಕ್ರಿ ರೀ ಮಂಚೂರಿ ಎಲ್ಲ. ಬೇಬಿ ಕಾರ್ನ್ ಮಂಚೂರಿ ನೋಡಿ, ಟೇಸ್ಟ್ ನೋಡಿ. ಬಿಡ್ರಿ, ಹಿಂಗೆ ಇರ್ಬೇಕು, ಕಲರ್ ಎಲ್ಲ ಹಾಕಿರ್ಬಾರ್ದು, ಹಿಂಗೆ. ಇದು ಕರೆಕ್ಟ್. ಇದಕ್ಕೋಸ್ಕರ ಕಾಯ್ತಾ ಇದ್ವಿ. ಒಳ್ಳೆ ಒಂದು ಮಂಚೂರಿನ ಮಾಡಿ ತೋರಿಸಿದೀರಾ. ಮಂಚೂರಿನ ನಮ್ಮ ಆನಂದ್ ಅವರು ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಬೇಬಿಕಾರ್ನ್ ಮಂಚೂರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಬಿಕಾರ್ನ್, ಮೊಟ್ಟೆ, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ವಿನೆಗರ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಅರಿಶಿನ, ನೀರು ಹಾಕಿ ಚೆನ್ನಾಗಿ ಕಲಿಸಿ ಇದನ್ನು ಕಾದ ಎಣ್ಣೆಗೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ನೀರು, ಟೊಮೆಟೊ ಸಾಸ್, ಸೋಯಾ ಸಾಸ್, ವಿನೆಗರ್, ಉಪ್ಪು ಹಾಕಿ ಕರಿದುಕೊಂಡ ಬೇಬಿಕಾರ್ನ್, ಸಕ್ಕರೆ, ಕಾಳು ಮೆಣಸಿನ ಪುಡಿ, ಕಾರ್ನ್ಫ್ಲೋರ್, ಈರುಳ್ಳಿ ಹೂ ಹಾಕಿದರೆ ಬೇಬಿಕಾರ್ನ್ ಮಂಚೂರಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ಸರ್. ಅದ್ಭುತ. ಇಲ್ಲೇ ಇಟ್ಕೊಂಡಿದ್ರಲ್ಲ, ಅವಾಗಲೇ ಮಧ್ಯಾಹ್ನದಿಂದ ಇಟ್ಕೊಂಡಿದ್ದೀನಿ ತಾಳಿ. ಇವಾಗ ಕಾಂಬಿನೇಷನ್ ನೋಡ್ಬೇಕು ನೋಡಿ ಸರ್. ಓಕೆ, ಎಲ್ಲಿಂದ ಬಂತಪ್ಪ ಫ್ರೈಡ್ ರೈಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಮೇಲೆ ಬಂದವರು ಇವ್ರು ಅವಾಗಲೇ ಮಾಡ್ಕೊಟ್ಟಿದ್ರು. ಒಂದು ಕಾಲ್ಗೆ ಏನು ಹೇಳಿದೆ, ಸಾರ್ ಒಂದು ತಿನ್ನಕ್ಕಾಗಲ್ಲ, ಒಂದು ಮಂಚೂರಿನೂ ಮಾಡ್ಕೊಡಿ ತಿಂತೀನಿ ಅಂತ. ಅದಕ್ಕೆ ಹಿಂಗೆ ಫ್ರೈಡ್ ರೈಸ್ ಸೈಡಲ್ಲಿ ಇಟ್ಕೊಂಡಿದ್ವಿ. ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ರು. ಇವಾಗ ಅದ್ರ ಜೊತೆ ಈ ಮಂಚೂರಿ ಹಾಕ್ಕೊಂಡು
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆನಂದ್ ಆ ಕಡೆಗೆ ಹೋದ್ರು, ನಾವು ಇದನ್ನ ಖಾಲಿ ಮಾಡಬೇಕು, ಸಮಯ 2 ಗಂಟೆ ಆಗ್ತಾ ಇದೆ, ಏನ್ರಿ ಮುಳ್ಳಿ ತಿನ್ಕೊಂಡೇ ನಿಂತ್ಬಿಡ್ತೀರಾ, ಟೈಮ್ ಆಗದೆ ಗೊತ್ತಾಗಲ್ಲ ನಿಮ್ಗೆ ಅಂತ ಇದ್ದಾರೆ. ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬರ್ಬೇಕಲ್ಲಪ್ಪ, ಏನ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದೇ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನಾವು ನಿಮ್ಮನ್ನ ಕರ್ಸ್ಕೊಂಡು ನಿಮ್ಗೆ ನಮ್ಮ ಕೈ ರುಚಿನ ತೋರಿಸ್ಕೊಂಡು ಎಲ್ಲರಿಗೂ ನಿಮ್ಮ ಕೈ ರುಚಿನ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ